ಇವತ್ತು ವಾಪಸ್ ಕಂಟಿನ್ಯೂಸ್ ಆಗಿ ಸಿನಿಮಾ ಮಾಡ್ತಿಲ್ಲ ಅಂತ ದೂರ್ತಾ ಇದ್ದಾರೆ. ನನಗೆ ಪ್ರೊಜೆಕ್ಷನ್ಗಳು ವರ್ಕ್ ಆಗಲ್ಲ, ನನಗೆ ಅಥೆಂಟಿಸಿಟಿ ವರ್ಕ್ ಆಗುತ್ತೆ, ಆನೆಸ್ಟಿ ವರ್ಕ್ ಆಗುತ್ತೆ. ನನಗೆ ಈ ವ್ಯಾಪಾರ ಒಂಚೂರು ನಂದು ಇನ್ನೊಂದು ಸಿನಿಮಾದಲ್ಲಿ ಕಮ್ಮಿ ಆದರೆ ಇನ್ನೊಂದು ಸಿನಿಮಾದಲ್ಲಿ ಜಾಸ್ತಿ ಆದರೆ ನನಗೆ ಆ ಭಯ ಇಲ್ಲ. ನಿಮಗೆ ಕೋವಿಡಲ್ಲಿ ಎಲ್ಲರೂ ಸುಮ್ಮನೆ ಕೂತಿದ್ದಾಗ ನಾನು ಕೆಲಸ ಮಾಡ್ತಾಯಿದ್ದೆ. ನನಗೆ ನಾನು ತಿರುಗಿ ನೋಡಿದ್ರೆ ನಂದು ಒಂದಿಷ್ಟು ಪಾತ್ರಗಳಿರಬೇಕು, ಅಷ್ಟು ನೋಡಬೇಕು ಅಂತ ಆಸೆ. ನಾನು ಹಂಗೆ ಕಂಟಿನ್ಯೂಸ್ ಆಗಿ ನಾನು ಕೆಲಸ ಮಾಡ್ತೀನಿ ಆ್ಯಂಡ್ ಐ ಕ್ಯಾನ್ ವರ್ಕ್ ವಿತ್ ಎನಿ ಒನ್. ಹಲೋ ಧನಂಜಯ್, ವೆಲ್ಕಮ್ ಟು ದ ಹಿಂದೂ. ಹಾಯ್ ಧನಂಜಯ್, ಲಾಸ್ಟ್ ಇಯರ್ ಇದೇ ಟೈಮಲ್ಲಿ ಡೇರ್ ಡೆವಿಲ್ ಮುಸ್ತಫಾ ಬಂತು ಆ್ಯಂಡ್ ಯು ಆರ್ ಅಸೋಸಿಯೇಟೆಡ್ ವಿತ್ ಇಟ್. ಅದು ಹೆಂಗಂದರೆ ಒಂದು ಡಲ್ ಪೀರಿಯಡ್ನ ಮುಗಿಸಿ ಒಂದು ಫ್ರೆಶ್ ಸ್ಟಾರ್ಟ್ ಕೊಡ್ತು ಇಂಡಸ್ಟ್ರಿಗೆ. ಆ್ಯಂಡ್ ನಾವು ನಿಮ್ಮದು ಕೋಟಿ ಬರ್ತಾ ಇದೆ. ಅಗೇನ್ IPL ಇರಲಿ, ಎಲೆಕ್ಷನ್ಸ್ ಇರಲಿ, ಒಂದು ಡಲ್ ಪೀರಿಯಡ್ ಇದೆ. ಸೊ ಆರ್ ಯು ಲುಕಿಂಗ್ ಎಟ್ ಇಟ್ ದಟ್ ವೇ, ಲೈಕ್ ಒಂದು ಫ್ರೆಶ್ ಸ್ಟಾರ್ಟ್ ಕೊಡುತ್ತೆ ಕೋಟಿ ಅಂತ? ಇಲ್ಲ, ಹೌದು. ಲಾಸ್ಟ್ ಟೈಮು ಅಷ್ಟೇ ನಮಗೆ ಎಲೆಕ್ಷನ್ಸು, IPL ಮುಗಿದು ಎಲೆಕ್ಷನ್ಸ್ ಮುಗಿದು ನೆಕ್ಸ್ಟ್ ವೀಕ್ಗೆ ನಾವು ಡೇರ್ ಡೆವಿಲ್ ಮುಸ್ತಫಾ ಪ್ಲ್ಯಾನ್ ಮಾಡಿದ್ವಿ. ಏನಾಗುತ್ತೆ, ಎಸ್ಪೆಷಲಿ IPL ತುಂಬ ಆಕ್ಯುಪೈಡ್ ಇಡುತ್ತೆ ಆಡಿಯನ್ಸ್ನ. ಒಂದು ಮಟ್ಟಿಗಾದರೂ ಅದು ಸಿನಿಮಾಗಳಿಗೆ ಡೆಫಿನೆಟ್ಲಿ ಇಂಪ್ಯಾಕ್ಟ್ ಮಾಡಿದೆ. ವಿಲ್ ಬಿ ಸೋ ಬ್ಯುಸಿ ಆ್ಯಂಡ್ ಕೆಲವೊಂದು ಆನ್ಲೈನ್ನಲ್ಲಿ ಇವತ್ತು ಎಲ್ಲದೂ ದುಡ್ಡು ಕಟ್ಟಿ ಆಡುವಂಥ ಒಂದು ವ್ಯವಸ್ಥೆ ಇರೋದ್ರಿಂದ ಅದಕ್ಕೆ ಅವ್ರಿಗೆ ಅದು ತುಂಬ ದೊಡ್ಡ ಎಂಟರ್ಟೈನ್ಮೆಂಟ್ ಆಗೋಗಿದೆ. ಹಂಗಾಗಿ ಸಿನಿಮಾಗೆ ಒಂದು ಮಟ್ಟಿಗೆ ಡೆಫಿನೆಟ್ಲಿ ಅದು ಇಂಪ್ಯಾಕ್ಟ್ ಮಾಡೇ ಮಾಡುತ್ತೆ. ಸೊ ಇವಾಗೆಲ್ಲ ಮುಗ್ದಿದೆ. ಇದು ಮತ್ತೆ ಈ ಒಂದು 6 ತಿಂಗಳು ತುಂಬ ಒದ್ದಾಡಿದ್ದೀವಿ ಸಿನಿಮಾಗಳಿಗೆ ಆಡಿಯನ್ಸ್ನ ಕರೆಯೋಕ್ಕೆ, ಅಥವಾ ಸಿನಿಮಾಗಳನ್ನ ಅಂದರೆ ರಿಲೀಸ್ ಆಗಿರೋ ಸಿನಿಮಾಗಳಿಗೆ. ಅಂದರೆ ಎಷ್ಟೊಂದು ಸಿನಿಮಾಗಳಿಗೆ ಸಿಗಬೇಕಾಗಿರೋ ಜಸ್ಟಿಫಿಕೇಷನ್ ಸಿಕ್ಕಿಲ್ಲ ಅಂತ ಅನಿಸುತ್ತೆ. ಅಂದರೆ ಹೊಸೊಬ್ಬರ ಪ್ರಯತ್ನಗಳು, ಈಗ ಬ್ಲಿಂಕ್ ಇರ್ಬೋದು, ಶಾಕಾಹಾರಿ ಇರ್ಬೋದು, ಅದ್ರ ಬಗ್ಗೆ ಎಲ್ಲ ತುಂಬ ಒಳ್ಳೆ ರಿವ್ಯೂಸ್ ಎಲ್ಲ ಬಂತು. OTTಗೆ ಬಂದಮೇಲೆ ಎಸ್, ನಾನು ನೆನ್ನೆನೂ ಟ್ವಿಟರ್ಲೆಲ್ಲ ಒಂದಿಷ್ಟು ಕಡೆ ನೋಡಿದೆ. ನೋಡಿರೋರು ಅವುಗಳ ಬಗ್ಗೆ ತುಂಬ ಮಾತಾಡ್ತಿದ್ದಾರೆ, ವಿಚ್ ಇಸ್ ಗುಡ್. ಅದೇ ಥಿಯೇಟ್ರಿಗೆ ಆಡಿಯನ್ಸ್ನ ಕರ್ಕೊಳ್ಳೋಕ್ಕೆ ಏನು ಮಾಡಬೇಕು, ವಿ ಡೋಂಟ್ ನೋ. ಒಳ್ಳೆ ಪ್ರಾಡಕ್ಟ್ ಇದ್ದಾಗ ಯಾವಾಗಲೂ ಬಂದಿದ್ದಾರೆ ಅವರು. ಅದೇ ನಂಬಿಕೆ ಮೇಲೆ ನಾವು ಇವಾಗ ಜೂನ್ 14th ರಿಲೀಸ್ಗೆ ಹೋಗ್ತಾ ಇದ್ದೀವಿ. ಧನಂಜಯ್, ಕೋಟಿ ಟೀಸರ್ ನೋಡಿದಾಗ ಅದು ಕೋರ್ ಒಂಥರ ಥ್ರಿಲ್ಲರ್ ಥರ ಇದೆ. ಸೊ ಒಂದು ಅಬ್ಸರ್ವೇಷನ್ ಏನಂದರೆ, ಲೈಕ್ ಒಂದು ಕೋರ್ ಜಾನರ್ ಇರುತ್ತೆ, ಬಟ್ ಎಲ್ರಿಗೂ ಕೇಟರ್ ಮಾಡೋಕ್ಕೆ ಅಂತ ಹೋಗಿ ಕೆಲವೊಂದು ಸರಿ ಕೋರ್ ಜಾನರ್ನ ಡೈಲ್ಯೂಟ್ ಮಾಡೋ ಥರ ಆಗ್ಬೋದು. ಇದರಲ್ಲಿ ಒಂದು ಕಾಮನ್ ಮ್ಯಾನ್ ಸ್ಟೋರಿ ಇದೆ, ಅದು ಒಂದು ಕಡೆ ಇದ್ದರೆ ಒಂದು ಥ್ರಿಲ್ಲರ್ ಕೂಡ ಇದೆ. ಸೊ ಆ ಬ್ಯಾಲೆನ್ಸ್ ಇದೆಯಾ ಕೋಟಿಯಲ್ಲಿ? ಥ್ರಿಲ್ಲರ್ ಅಂದರೆ ಇಟ್ಸ್ ನಾಟ್ ಎ ರೆಗ್ಯುಲರ್ ಥ್ರಿಲ್ಲರ್. ನಮ್ಮ ಬದುಕನ್ನ ಈಗ ಎಲ್ಲಿವರೆಗೂ ನಮ್ಮ ಬದುಕಲ್ಲಿ ಯಾರಾದರೂ ಒಬ್ಬರು ನಮ್ಮನ್ನು ಪುಷ್ ಮಾಡ್ಬೋದು, ಅಥವಾ ಎಲ್ಲಿವರೆಗೂ ನಾವು ಅದನ್ನು ತಡ್ಕೊಳಕ್ಕಾಗತ್ತೆ. ಅಂದರೆ ನನಗೆ ಆ ಕೋಟಿ ಕಥೆಯನ್ನು ನಾನು ಹೇಳೋಕ್ಕೆ ಇಷ್ಟಪಡಲ್ಲ, ಬಟ್ ಇಟ್ಸ್ ಡೆಫಿನೆಟ್ಲಿ ಎ ಗುಡ್ ಫಿಲ್ಮ್. ಏನೋ ಅವನೊಬ್ಬ ಕಾಮನ್ ಮ್ಯಾನು ನಮ್ಮ ಬದುಕಿಗೆ ತುಂಬ ಹತ್ತಿರ ಆಗುವಂಥ, ಸಾಕಷ್ಟು ಕನೆಕ್ಷನ್ ಇರುವಂಥ ಸಿನಿಮಾ ಅದು. ಜೊತೆಗೆ ಒಂದು ಥ್ರಿಲ್ಲರ್ ಎಲಿಮೆಂಟ್ ಇದೆ. ಅಂದರೆ ಅದು ನಿಮ್ಮನ್ನು ಕೂರಿಸ್ಕೊಳ್ಳುತ್ತೆ, ಒಳಗೆ ಹೇಳ್ಕೊಳ್ಳುತ್ತೆ ಸಿನಿಮಾ. ಹೊಸ ಥರದ್ದು ಸಿನಿಮಾ. ದೇರ್ ಇಸ್ ನೋ ರೆಫರೆನ್ಸ್ ಫಾರ್ ದಿಸ್ ಕೋಟಿ. ಆ ಥರದ ಸಿನಿಮಾ ಅಂತ ನಾವು ಹೇಳೋಕ್ಕಾಗಲ್ಲ. ಪರಮೇಶ್ವರ್ ಗುಂಡ್ಕಲ್ ರೈಟಿಂಗ್ ಚೆನ್ನಾಗಿದೆ. ನನಗೆ ಅದು ಕತೆ ಕೇಳಿದಾಗ ಅಥವಾ ಅದು ಸ್ಕ್ರಿಪ್ಟ್ ಓದಿದಾಗೆಲ್ಲ ಒಂದು ಸಣ್ಣ ಒಳ್ಳೆ ನಾವೆಲ್ ಓದಂಗೆ ಅನಿಸ್ತು ನನಗೆ. ಧನಂಜಯ್, ನಾನು ಹೆಂಗೆ ನೋಡ್ತೀನಿ ನಿಮ್ಮನ್ನು ಅಂದರೆ, ಲೈಕ್ ದೇರ್ ಆಲ್ರೆಡಿ ಎಸ್ಟಾಬ್ಲಿಷ್ ಸ್ಟಾರ್ಸ್ ಹೂ ಹವ್ ಬೀನ್ ದೇರ್ ಫಾರ್ ಮೋರ್ ದೆನ್ 20 years 25 years ಇನ್ ಇಂಡಸ್ಟ್ರಿ ಅಲ್ವಾ. ಲೈಕ್ ಅದಾಗಿದ್ಮೇಲೆ ಒಂಥರ ಕರೆಂಟ್ ಜನ್ರೇಷನ್ ಸ್ಟಾರ್ಸಲ್ಲಿ ಲೈಕ್ ನೀವೆಲ್ಲ ಒಟ್ಟಿಗೆ ಶುರು ಮಾಡಿರ್ಬೋದು. ಲೈಕ್ ನೀವಿರ್ಬೋದು, ರಿಷಬ್, ರಕ್ಷಿತ್ ಅವರೆಲ್ಲ ಲೈಕ್ ದ ನೆಕ್ಸ್ಟ್ ಜನ್ ಸ್ಟಾರ್ಸ್ ಅಂತ. ಸೊ ಈ ಎಸ್ಟರ್ ಇಯರ್ ಸ್ಟಾರ್ಸ್ ಹೆಂಗಂದರೆ ಮಾಸ್ ಎಂಟರ್ಟೈನ್ಮೆಂಟ್ ಫಾರ್ಮುಲಾ ಹೊಸದೇನಾದರೂ ಕೊಡೋಣ ಅಂತಿರುತ್ತೆ, ಆ್ಯಂಡ್ ಕ್ರೌಡ್ನ ಪುಲ್ ಮಾಡಬೇಕು ಅಂತಿರುತ್ತೆ. ಬಟ್ ನಿಮ್ಮ ಮೈಂಡ್ ಸೆಟ್ ಏನು, ಲೈಕ್ ವಾಟ್ ಆರ್ ಯು ಆಸ್ಪೈರಿಂಗ್ ಟು ಬಿ? ಬಿಕಾಸ್ ಒಂದು ಕಡೆ OTT ಎಕ್ಸ್ಪೋಸ್ಡ್ ಆಡಿಯನ್ಸ್ ಇದ್ದಾರೆ, ಇನ್ನೊಂದು ಕಡೆ ನಿಮಗೇನೆ ಹೊಸದಾಗಿ ಏನೋ ಕೊಡಬೇಕು ಅಂತಿರುತ್ತೆ. ಅಟ್ ದ ಸೇಮ್ ಟೈಮ್ ಏನಂತೀರ, ಒಂದು ರೀತಿಯಾಗಿ ಈಗಿನ ಯೂತ್ಗೂ ಕೇಟರ್ ಮಾಡಬೇಕು ಅಂತಲೂ ಇರುತ್ತೆ. ಸೊ ವಾಟ್ ಆರ್ ಯು ಆಸ್ಪೈರಿಂಗ್ ಟು ಬಿ ಆ್ಯಸ್ ಅ ಸ್ಟಾರ್? ಅಂದರೆ ನಾನು ವರ್ಸಟಾಲಿಟಿ ಎಂಜಾಯ್ ಮಾಡ್ತಾಯಿದ್ದೀನಿ. ಒಂದು ಅಂದರೆ ಪ್ರತಿ ಸಿನಿಮಾದಲ್ಲೂ ಈಗ ನನ್ನಿಂದ ಡಾಲಿನೇ ಎಕ್ಸ್ಪೆಕ್ಟ್ ಮಾಡ್ತಾರೆ, ಅಥವಾ ನನ್ನಿಂದ ಇದೇ ಥರದ ಪಾತ್ರನೇ ಎಕ್ಸ್ಪೆಕ್ಟ್ ಮಾಡ್ತಾರೆ ಅಂತ ನಾನು ಮಾಡೋದು ನನಗೆ ಈಸಿನೇ. ಅದು ಬಂದು ನಾನು ಅದೇನೊಂದು ಮಾಸ್ ಒಂದೇನೋ ಫಾರ್ಮುಲಾ ಇದೆಯಲ್ಲ, ಅದನ್ನು ಮಾಡೋದು ನನಗೆ ತುಂಬ ಈಸಿ. ಬಟ್ ಅದನ್ನು ಪ್ರತಿ ಸರಿನೂ ಐ ಆಮ್ ಟ್ರೈಯಿಂಗ್ ಟು ಬ್ರೇಕ್ ಇಟ್ ಅಲ್ಲ. ಅಂದರೆ ನಾನು ರತ್ನ ಪ್ರಪಂಚ ಕಥೆ ಕೇಳಿದಾಗ್ಲೂ
ನನ್ನ ಜಯನಗರ 4th ಬ್ಲಾಕ್ ನೋಡಿರೋ ಒಂದು ಆಡಿಯನ್ಸ್ ಇತ್ತು. ನಾನು ಅದಾದಮೇಲೆ ಕಂಪ್ಲೀಟ್ ನಾನು ಮಾಸ್ ಅಂತಲೇ ಮಾಡ್ಕೊಂಡು ಬರ್ತಾ ಇರ್ತೀನಿ. ಸೊ ಆ ಜಯನಗರ 4th ಬ್ಲಾಕ್ ಇಷ್ಟಪಟ್ಟಿರೋರಿಗೆ ಈ ಕಥೆ ಇಷ್ಟ ಆಗುತ್ತೆ ಅಂತಲೇ ನಾನು ರೋಹಿತ್ ಕೇಳಿ ನಾನು ಸಿನಿಮಾ ಒಪ್ಕೊಂಡಿದ್ದು. ಅಂದರೆ ಅದು ಒಂದು ಆಡಿಯನ್ಸ್ ಇದೆಯಲ್ಲ ಅಂತ. ಸೊ ರತ್ನ ಪ್ರಪಂಚ ಶೂಟ್ ಮಾಡ್ಬೇಕಾದ್ರೆ ವೆರಿ ಫಸ್ಟ್ ಡೇ ಮೈಸೂರಲ್ಲಿ ನಾನು 4-5 ಜನ ಫ್ಯಾನ್ಸ್ ಬಂದು ನಿಂತ್ಕೊಂಡು ನೋಡಿ ಈ ಡಾಲಿನ ಹಾಳು ಮಾಡ್ತಾ ಇದ್ದಾರೆ ಏನು ಗುರು ಸ್ಪ್ಲೆಂಡ್ರಲ್ಲಿ ಇದಾಕ್ಬಿಟ್ಟು ಹಿಂಗೆಲ್ಲ ಕೊಟ್ಟು ನಿಲ್ಸಿದಾರಲ್ಲ ಅಂತ ಅವರು. ನಾನೇ ಕರೆದು ಬೈದು ಕಳಿಸಿದೆ, ಹಂಗಲ್ರಪ್ಪ ಎಲ್ಲದೂ ಬೇರೆ ಬೇರೆ ಥರದ ಸಿನಿಮಾ ನೋಡಿ ಅಂತ. ಸೊ ಒಂದೊಂದು ಸಿನಿಮಾಗೂ ಒಂದೊಂದು ನಾನು ಹೇಳ್ತಿರೋದು ಟಾರ್ಗೆಟ್ ಆಡಿಯನ್ಸ್ ಅಂತ ಇರ್ತಾರೆ. ಸೊ ಪ್ರತಿ ಸರಿನೂ ನಾವು ಒಬ್ಬರೇ ಆಡಿಯನ್ಸ್ಗೆ ಟಾರ್ಗೆಟ್ ಮಾಡಿನೂ ಸಿನಿಮಾ ಮಾಡ್ಬೋದು, ಪ್ರತಿ ಸರಿನೂ ಆಡಿಯನ್ಸ್ನ ಆ್ಯಡ್ ಮಾಡ್ಕೊಳ್ಳೋಕೆ ಟ್ರೈ ಮಾಡ್ಬೋದಲ್ಲ, ಬೇರೆ ಬೇರೆ ವರ್ಗನ ಕೂಡ ಅಟೆಂಡ್ ಮಾಡಿ ಅಥವಾ ಎಲ್ಲ ಥರದ ಸಿನಿಮಾಗಳನ್ನೂ ಮಾಡಿ. ಇವಾಗ ನಾವೇನು ನಾನು ಬಡವರಾಸ್ಕಲ್ ರತ್ನ ಪ್ರಪಂಚ ಅಥವಾ ಕೋಟಿ ಇದೆಲ್ಲದನ್ನು ಒಂದು ಕಾಲದಲ್ಲಿ ಮಿಡಲ್ ಕ್ಲಾಸ್ ಸಿನಿಮಾಗಳು ತುಂಬ ಬರ್ತಿತ್ತಲ್ಲ. ಅವನು ಮಿಡಲ್ ಕ್ಲಾಸ್ ಕಾಮನ್ ಮ್ಯಾನ್ ಕೂಡ, ಅವನು ಹೀರೋ ಅಲ್ವಾ, ತನ್ನ ಕುಟುಂಬನ ಕಾಪಾಡ್ಕೊಳ್ಳೋನು, ಅದಕ್ಕೋಸ್ಕರ ಒದ್ದಾಡೋನು ಎಲ್ಲ. ಆ ಥರದ್ದೆಲ್ಲ ಅನಂತನಾಗ್ ಅವ್ರ ಸಿನಿಮಾಗಳು, ಅಣ್ಣವ್ರ ಸಿನಿಮಾಗಳು ಎಲ್ಲವೂ ಬರ್ತಾ ಇತ್ತಲ್ಲ. ಸೊ ಆ ಥರದ್ದು ಒಂದಿಷ್ಟು ಸಿನಿಮಾಗಳು ಬರಬೇಕು ಅನ್ನೋ ಥರದ್ದೊಂದು ಪ್ರಯತ್ನ. ಅದು ನೀವು ಪ್ರೊಡಕ್ಷನಲ್ಲೂ ಕಾಣ್ಬೋದು. ಅದು ಟಗರುಪಲ್ಯ ಇರಲಿ, ಈಗ ನಾವು ಪ್ರೆಸೆಂಟ್ ಮಾಡೋ ಡೇರ್ಡೆವಿಲ್ ಮುಸ್ತಫಾ ಇರಲಿ, ಒಂದಿಷ್ಟು ಎಲ್ಲ ಥರದ ಅಟೆಂಪ್ಟ್ಸ್ಗಳು ಆಗಬೇಕು ಅಂತ. ಇನ್ಫ್ಯಾಕ್ಟ್ ನನಗೆ ಕೇಳಬೇಕು ಅಂತಲೇ ಇತ್ತು. ಲೈಕ್ ಈಗ ಏನಂತೀರ, ಈಗ ಒಂದು ಮ್ಯಾಂಗ್ಳೂರ್ ಸೈಡಿಂದ ಬಂದಿರೋ ಆ್ಯಕ್ಟರ್ಸು ಕಲ್ಚರಲಿ ರಿಚ್ ಇರ್ಬೋದು ಅಥವಾ ಲ್ಯಾಂಗ್ವೇಜ್ ಬಗ್ಗೆ ಇರ್ಬೋದು, ಅದನ್ನು ಚಾಂಪಿಯನ್ ಮಾಡೋಕ್ಕೆ ನೋಡೋದ್ರಲ್ವ. ಲೈಕ್ ರಕ್ಷಿತ್ ಇರ್ಬೋದು, ರಿಷಬ್ ಇರ್ಬೋದು, ರಾಜ್. ಬಟ್ ನನಗೇನು ಅನಿಸುತ್ತೆ ಅಂದರೆ ಅನದರ್ ಬ್ಯೂಟಿಫುಲ್ ಥಿಂಗ್ ಇಸ್ ಲೈಕ್ ನಿಮ್ಮ ಕಡೆಯಿಂದ ಬಂದಿರೋ ಸಿನಿಮಾಗಳು ಇಟ್ ಈಸ್ ಟಾಕಿಂಗ್ ಅಬೌಟ್ ದಿ ಮಿಡಲ್ ಕ್ಲಾಸ್, ಲೈಕ್ ಎವ್ರಿ ಡೇ ಲೈಫ್ ಸ್ಟೋರೀಸ್ ಥರ. ಆ್ಯಂಡ್ ನಿಮ್ಮದೇ ಆದಂಥ ರೆಗ್ಯುಲರ್ ಕೊಲಾಬ್ರೇಟರ್ಸ್ ಕೂಡ ಇರ್ತಾರಲ್ವ. ಲೈಕ್ ಯಾವುದೇ ಇರಲಿ, ಆರ್ಕೆಸ್ಟ್ರಾ ಇರಲಿ, ಟಗರುಪಲ್ಯ ಇರಲಿ, ಆ ಮಿಡಲ್ ಸಿನಿಮಾ ಮೂಮೆಂಟ್ ಬಗ್ಗೆ ಇನ್ನೂ ಜಾಸ್ತಿ ಮಾತಾಡಬೇಕು ಅನ್ಕೋತೀರಾ? ಲೈಕ್ ಅದೊಂದು ಮೂಮೆಂಟ್ ಥರ ಅಲ್ಲ. ಹೌದು, ಈಗ ಕಲ್ಚರಲಿ ರಿಚ್ ಅಂದರೆ ಅದು ಒಂದು ಕಲ್ಚರ್ ಅಲ್ವಾ. ಈಗ ಟಗರುಪಲ್ಯ ಅದು ಒಂದು ಕಲ್ಚರ್. ನಾನು ಹೇಳ್ತಿರೋದು ನಮ್ಮ ಮಂಡ್ಯ ಭಾಗದಲ್ಲಿ ಇರುವಂಥ ಒಂದು ಕಲ್ಚರ್ ಅದು. ಹೌದು. ಸೊ ಅದು ಕೂಡ ಕಲ್ಚರಲಿ ರಿಚ್ ಫಿಲ್ಮೇ ಟಗರುಪಲ್ಯ. ಅಥವಾ ನಾನು ನಿಮ್ಗೆ ಆರ್ಕೆಸ್ಟ್ರಾ ಮೈಸೂರು ಅಷ್ಟೇ, ನಿಮಗೆ ಕಂಪ್ಲೀಟಾಗಿ ಆರ್ಕೆಸ್ಟ್ರಾ ಅನ್ನೋ ಒಂದು ಕಲ್ಚರ್ ಇವತ್ತು ಸತ್ತೋಗಿದೆ ಅಲ್ವಾ. ಯಾಕೆಂದರೆ ದೇರ್ ಆರ್ ರಿಯಾಲಿಟಿ ಶೋಸ್, ದೇರ್ ಆರ್ ಸಿಂಗಿಂಗ್ ಶೋಸ್, ಅದೊಂದು ಕಲ್ಚರೇ ಸತ್ತೋಗಿದೆ. ಅದನ್ನ ಇಟ್ಕೊಂಡು ಅಟೆಂಡ್ ಮಾಡಿದಂಥ ಒಂದು ಸಿನಿಮಾ ಅದು. ಹಾಗೆ ಎಲ್ಲ ಥರದ್ದೂ ಬರಬೇಕು. ಹಾಗಾಗಿ ಪ್ರಯತ್ನ ಮಾಡ್ತಿರ್ತೀನಿ ಅಷ್ಟೇ. ಈಗ ಅದೇ ಇವಾಗ ನಮ್ಮ ಕೋಟಿ ಆದಮೇಲೆ ಉತ್ತರಾಖಂಡ ಇರಲಿ, ಅಣ್ಣ ಫ್ರಮ್ ಮೆಕ್ಸಿಕೋ ಇರಲಿ, ಒನ್ಸ್ ಅಗೈನ್ ಉತ್ತರ ಕರ್ನಾಟಕ, ಇಡೀ ನಾರ್ತ್ ಕರ್ನಾಟಕ ಭಾಷೆಯಲ್ಲಿ ಅಲ್ಲಿದೆ ರೀಜನಲ್ ಇದು ಇಟ್ಕೊಂಡೇ ಮಾಡ್ತಿರೋದು. ಸೊ ಅದೊಂದು ಬೇರೆ ಕಲ್ಚರ್ ಸಿನಿಮಾ. ಐ ಥಿಂಕ್ ನನಗೆ ಅಂದರೆ ನನ್ನ ಆಡಿಯನ್ಸ್ನ ಎಂಟರ್ಟೈನ್ ಮಾಡಬೇಕು ಸಿನಿಮಾ, ಆ ಫ್ಯಾಕ್ಟ್ರ್ ನೋಡ್ತೀನಿ. ಆ್ಯಂಡ್ ಇಟ್ ಶುಡ್ ರೀಚ್ ದ ಲಾರ್ಜರ್ ಆಡಿಯನ್ಸ್. ಈ ಕ್ಲಾಸ್ ಆ್ಯಂಡ್ ಮಾಸ್ ಅಂತ ಏನೋ ವಿಂಗಡಣೆ ಮಾಡೋದಕ್ಕಿಂತ ಐ ಥಿಂಕ್ ನನ್ನ ಟಗರು ನೋಡಿದಾಗ ನನಗೆ ಫ್ರಮ್ ಡಾಕ್ಟರ್ಸ್ ಟು ಆಟೋ ಡ್ರೈವರ್ಸ್ ಎಲ್ಲರೂ ವಿಶ್ ಮಾಡಿದ್ದಾರೆ. ಡಾಕ್ಟರ್ಸ್, ಇಂಜಿನಿಯರ್ಸ್ ಇಂದ ಹಿಡಿದು ಎಲ್ಲರೂ ಆ ಸಿನಿಮಾ ನೋಡಿದ್ದಾರೆ. ರತ್ನ ಪ್ರಪಂಚ ಎಲ್ಲರೂ ಆ ಸಿನಿಮಾ ನೋಡಿದ್ದಾರೆ. ಬಡವರಸ್ಕಲ್ ಎಲ್ಲರೂ ನೋಡಿದ್ದಾರೆ, ಎಲ್ಲ ವರ್ಗನೂ ನೋಡಿದೆ. ಸೊ ಆ ಥರ ಎಲ್ಲರೂ ನೋಡೋವಂಥ ಸಿನಿಮಾಗಳು ಮಾಡಬೇಕು ಅನ್ನೋ ಒಂದು ಪ್ರಯತ್ನ ಅಷ್ಟೇ. ಆಮೇಲೆ ನಾನು ಜಾಸ್ತಿ ಸಿನಿಮಾ ಮಾಡ್ತೀನಿ, ಯಾಕೆಂದರೆ ನಾನು ಆ್ಯಕ್ಟ್ರು. ಸೊ ನಾನೊಬ್ಬ ಕಲಾವಿದ, ನಾನೊಬ್ಬ ನಟ. ನನಗೆ ನಾನು ತಿರುಗಿ ನೋಡಿದ್ರೆ ನಂದು ಒಂದಿಷ್ಟು ಪಾತ್ರಗಳಿರಬೇಕು, ಅಷ್ಟು ನೋಡಬೇಕು ಅಂತ ಆಸೆ. ನಾನು ಹಂಗೆ ಕಂಟಿನ್ಯೂಸ್ ಆಗಿ ನಾನು ಕೆಲಸ ಮಾಡ್ತೀನಿ. ಆ್ಯಂಡ್ ಐ ಕ್ಯಾನ್ ವರ್ಕ್ ವಿತ್ ಎನಿವನ್. ನಾನು ಬೇರೆ ಬೇರೆ ನಿರ್ದೇಶಕರುಗಳ ಜೊತೆ ಹೋಗಿ ಬೇರೆ ಬೇರೆ ಪಾತ್ರಗಳಿಗೆ ತುಂಬ ಚೆನ್ನಾಗಿ ಹೊಂದ್ಕೊಂಡು ನಾನು ಕೆಲಸ ಮಾಡೋ ತಾಕತ್ತಿದೆ ನನಗೆ. ಹಾಗಾಗಿ ತುಂಬ ಸಿನಿಮಾಗಳು ಮಾಡ್ತೀನಿ. ಆ್ಯಂಡ್ ನನಗೆ ಈ ವ್ಯಾಪಾರ ಒಂಚೂರು ನಂದು ಇನ್ನೊಂದು ಸಿನಿಮಾದಲ್ಲಿ ಕಮ್ಮಿ ಆದರೆ ಇನ್ನೊಂದು ಸಿನಿಮಾದಲ್ಲಿ ಜಾಸ್ತಿ ಆದರೆ ನನಗೆ ಭಯ ಇಲ್ಲ. ಅಲ್ಟಿಮೇಟ್ಲಿ ವ್ಯಾಪಾರ ಮಾಡಬೇಕಲ್ವಾ. ನಿಮಗೆ ಈಗ ನಮ್ಮ ಥಿಯೇಟ್ರ್ ಹುಡುಗರು ಪಾಪ ಫೋನ್ ಮಾಡಿ ಎಲ್ಲರೂ ಒಂಚೂರು ಸಹಾಯ ಮಾಡಿ ಅಂತ ಕೇಳೋ ಮಟ್ಟಿಗೆ ಇಂಡಸ್ಟ್ರಿ ಬರುತ್ತೆ ಅಂದರೆ ಕಂಟಿನ್ಯೂಸ್ ಆಗಿ ಅವ್ರಿಗೊಂದಿಷ್ಟು ಸಿನಿಮಾ ಇರಬೇಕಲ್ವಾ. ಅದು 2 ಕೋಟಿ ವ್ಯಾಪಾರ ಮಾಡುತ್ತೋ, 3 ಕೋಟಿ ವ್ಯಾಪಾರ ಮಾಡುತ್ತೋ, ಅಥವಾ 10 ಕೋಟಿ ಮಾಡುತ್ತೋ, 20 ಕೋಟಿ ಮಾಡುತ್ತೋ, 100 ಕೋಟಿ ಮಾಡುತ್ತೋ, ನಿಮ್ಗೆ ಅಲ್ಟಿಮೇಟ್ಲಿ ವ್ಯಾಪಾರ ನಿರಂತರವಾಗಿ ನಡೀತಾ ಇರುತ್ತೆ. ದಟ್ ವಿಲ್ ಸೇವ್ ದ ಇಂಡಸ್ಟ್ರಿ. ಇಡೀ ಎಕೋಸಿಸ್ಟಮ್ ರನ್ ಆಗಬೇಕು ಅಂದರೆ ಸಣ್ಣ ಪುಟ್ಟ ಗಿಡಗಳಿಂದ ಹಿಡಿದು ದೊಡ್ಡ ದೊಡ್ಡ ಮರಗಳವರೆಗೂ ಎಲ್ಲವೂ ಇರಬೇಕು. ಹಂಗಿಲ್ಲದೆ ಇದ್ದಾಗ ಇಂಡಸ್ಟ್ರಿ ಡಿಸ್ಟರ್ಬ್ ಆಗೋದು, ವಿಚ್ ಇಸ್ ದ ಫೇಸ್ ವಿ ಆರ್ ಇನ್ ನಾವು. ಆ್ಯಂಡ್ ಈ 1 ಇಯರ್ ನಾವು ಡೇರ್ಡೆವಿಲ್ ಅಂತ ಏನು ಮಾತಾಡಿದ್ವಿ, ಆ 1 ಇಯರಲ್ಲಿ ಆ್ಯಂಡ್ ನೀವು ಒಬ್ವಿಯಸ್ಲಿ ಮೀಡಿಯಾದಲ್ಲಿ ಅಷ್ಟು ಮಾತಾಡ್ತಿರ್ಲಿಲ್ಲ. ಹ್ಯಾಸ್ ದಟ್ ಬೀನ್ ಯುವರ್ ಬಿಗ್ಗೆಸ್ಟ್ ಕನ್ಸರ್ನ್? ಅಂದರೆ ಜನ ಬರ್ತಾ ಇಲ್ಲ ಥಿಯೇಟರ್ಸ್ಗೆ ಅಂತ. ಅಂದರೆ ಪದೇ ಈಗ ನಾನು ಹೇಳ್ತಿರೋದು ಎಷ್ಟೊಂದು ವಾರಕ್ಕೆ 4 ಸಿನಿಮಾ ಟ್ರೈಲರ್ ರಿಲೀಸ್ ಇದ್ದರೆ ಅದರಲ್ಲಿ 3 ನಾನೇ ಹೋಗಿ ಟ್ರೈಲರ್ ರಿಲೀಸ್ ಇವೆಂಟ್ಗಳಿಗೆ ಹೋಗಿದ್ದೀನಿ. ಪಾಪ ಅವ್ರು ಪ್ರೀತಿಯಿಂದ ಕರೀತಾರೆ, ಅವ್ರದ್ದೇನೋ ಒಂದು ಎಫರ್ಟ್ ಇರುತ್ತೆ. ಇದೆಲ್ಲ
ನಾವು ಕರಿತಿದ್ದಂಗೆ ಜನ ಸಿನಿಮಾಗೆ ಬರ್ತಾರೆ ಅನ್ನೋದೆಲ್ಲ ಸುಳ್ಳು, ಹಂಗಾಗಲ್ಲ ಅದು. ಇಟ್ಸ್ ಆಲ್ವೇಸ್ ಸಿನಿಮಾದ ಕಂಟೆಂಟು, ಸಿನಿಮಾದ ಟ್ರೈಲರು, ಅವರು ಆಡಿಯನ್ಸ್ ಡಿಸೈಡ್ ಮಾಡ್ಕೊಂಡಿರ್ತಾರೆ ನಾನು ಈ ಸಿನಿಮಾ ನೋಡ್ತೀನಿ, ಈ ಸಿನಿಮಾ ನೋಡಲ್ಲ ಅಂತ. ನಾವು ಅವ್ರನ್ನ ದೂರಕ್ಕಾಗೋದೇ ಇಲ್ಲ. ಕರೆಕ್ಟ್. ಹೆಂಗಾದ್ರೂ ಮಾಡಿ ಅವ್ರಿಗೆ ನಮ್ಮ ಸಿನಿಮಾ ರೀಚ್ ಮಾಡಿಸ್ಬೇಕು, ಈ ಸಿನಿಮಾ ನೋಡಬೇಕು ಅಂತ ಅನ್ಸೋಂಗೆ ಮಾಡಬೇಕು, ಅದು ನಮ್ಮ ಕರ್ತವ್ಯ ಅಷ್ಟೇ. ಇವತ್ತು ಟಗರು ಪಲ್ಯ ಒಂದು ಪೀಸ್ ಕೂಡ ಸೇಲ್ ಆಗಿರಲಿಲ್ಲ ನಾವು ರಿಲೀಸ್ ಮಾಡಬೇಕಾದ್ರೆ. ಡೇರ್ ಡೆವಿಲ್ ಒಂದು ಪೀಸ್ ಕೂಡ ಸೇಲ್ ಆಗಿರಲಿಲ್ಲ ನಾವು ರಿಲೀಸ್ ಮಾಡಬೇಕಾದ್ರೆ. ನಾನ್ ಥಿಯೇಟ್ರಿಕಲ್, ಟಿ ವಿ, ಡಿಜಿಟಲ್ ಯಾವುದನ್ನು. ಬಟ್ ಸ್ಟಿಲ್ ವಿ ಟುಕ್ ದ ರಿಸ್ಕ್ ಅಲ್ಲ. ಟಗರು ಪಲ್ಯ ಬರೀ ಒಂದು 10 ದಿನದಲ್ಲಿ, ಅದಕ್ಕಿಂತ ಮುಂಚೆ ಹಾಡುಗಳು ಬಿಟ್ಟಿದ್ವಿ ಅಷ್ಟೇ. ಪ್ರಮೋಷನ್ ಮಾಡಿ ರೀಚ್ ಮಾಡಿದಾಗ ಅದಕ್ಕೆ ಸಿಕ್ಕಿದ್ದ ರೆಸ್ಪಾನ್ಸ್ ಇದೆಯಲ್ಲ, ಅದು ತುಂಬ ದೊಡ್ಡದು. ಅಂದರೆ ನೀವು ಲಾಸ್ಟ್ ಇಯರ್ ಬಂದಿರೋ ಸಿನಿಮಾಗಳು ಯಾವ್ದಾದ್ರು ಒಂದು ಮಾಸ್ ಹಿಟ್ಟು, ತುಂಬ ದೊಡ್ಡ ವ್ಯಾಪಾರ ಅಂತ ಕನ್ಸಿಡರ್ ಮಾಡೋದಾದ್ರೆ ಯು ಶುಡ್ ಕನ್ಸಿಡರ್ ಟಗರು ಪಲ್ಯ. ಥಿಯೇಟ್ರಿಕಲ್ ಆಗಲಿ, ಅದು ನಾನ್ ಥಿಯೇಟ್ರಿಕಲ್ ಆಗಲಿ, ಎರಡೂ. ಸೊ ಎಲ್ಲೋ ಆ ಸಿನಿಮಾ ಅವ್ರಿಗೆ ನೋಡಬೇಕು ಅನಿಸಿದೆ. ಕರೆಕ್ಟ್. ಇದೇ ನಾವು ಆರ್ಕೆಸ್ಟ್ರಾ ಮಾಡಿದಾಗ ವಿ ಟುಕ್ ಎ ರಿಸ್ಕ್. ಸಂಕ್ರಾಂತಿಗೆ ಒಂದು ಸಿನಿಮಾ, ಕನ್ನಡ ಸಿನಿಮಾ ಮಾಡಲ್ಲ ಅಂತ ಹೇಳಿ ನಾವು ಟ್ರೈ ಮಾಡಿದ್ವಿ. ಇಟ್ಸ್ ಡಿಂಟ್ ವರ್ಕ್. ಇವತ್ತಿಗೆ ಕೇಳಿದ್ರು ಡಿಸ್ಟ್ರಿಬ್ಯೂಟರ್ ಸಂಕ್ರಾಂತಿಗೆ ಇಲ್ಲ ಮಾಡಬೇಡಿ ಅಂತಾರೆ. ನನ್ನ ಲೈಫಲ್ಲಿ ಮತ್ತೆ ಸಂಕ್ರಾಂತಿಗೆ ಮಾಡಲ್ಲ ನಾನು. ಯಾಕೆಂದರೆ ಯಾರೋ ಒಬ್ಬ ನಿರ್ದೇಶಕ, ಒಬ್ಬ ನಟ, ನೂರಾರು ಜನದ್ದು ಎಫರ್ಟ್ ಇರುತ್ತೆ, ಅವ್ರ ಭವಿಷ್ಯ ಇರುತ್ತೆ. ಸೊ ಹಾಗೆ ನಾವು ಯಾವುದೇದೋ ಫ್ಯಾಕ್ಟ್ರಿಗಳಿಗೆ ತೊಗೊಂಡೋಗಿ ಒಂದು ಸಿನಿಮಾನ ಹಂಗೆ ಇಡೋಕ್ಕಾಗಲ್ಲ. ಸೊ ಈ ಒಂದು ಸಿನಿಮಾ ಯಾಕೆ ವರ್ಕ್ ಆಗಲ್ಲ, ಅದಕ್ಕೆ ಸಾಕಷ್ಟು ಫ್ಯಾಕ್ಟರ್ಸ್. ಇವತ್ತಿಗೆ ಇಂಡಸ್ಟ್ರಿ ಇರೋ ಸಮಸ್ಯೆಗೆ ಐ ಥಿಂಕ್ ಅದು ಇವತ್ತಿನ ಸಮಸ್ಯೆ ಅಲ್ಲ. ನಾನು ಹೇಳ್ತಿರೋದು, ಏನೇ ಒಳ್ಳೇದಾಗಬೇಕು ಅಂದರೂ ಒಂದಿಷ್ಟು ವರ್ಷದ ವಿಷನ್ನು, ಒಂದಿಷ್ಟು ವರ್ಷದ ಕೆಲಸ ಇವತ್ತು ರಿಸಲ್ಟ್ಸ್ ಕೊಡ್ತಾ ಇರುತ್ತೆ. ಇವತ್ತೇನೇ ಸಮಸ್ಯೆ ಆಗಿದೆ ಅಂದ್ರೂ ಒಂದಿಷ್ಟು ವರ್ಷದ ಲ್ಯಾಕ್ ಆಫ್ ವಿಷನ್ ಕೆಲಸ ಮಾಡ್ತಾ ಇರುತ್ತೆ. ಸೊ ಇದೆಲ್ಲದು ಸರಿ ಹೋಗುತ್ತೆ, ಮತ್ತೆಲ್ಲರೂ ನಿರಂತರವಾಗಿ ಕೆಲಸ ಮಾಡಬೇಕಷ್ಟೇ. ಆ್ಯಂಡ್ ಯು ಕಾಂಟ್ ಫೋರ್ಸ್ ಎನಿವನ್. ನೀವು ವರ್ಷಕ್ಕೆ ನೀವೇ ಸಿನಿಮಾ ಮಾಡಬೇಕು, ನೀವು ದಟ್ಸ್ ಇಸ್ ಪರ್ಸನಲ್ ಡಿಸಿಷನ್ ಆಸ್ ಅನ್ ಆಕ್ಟರ್. ಆ್ಯಂಡ್ ಓನ್ಲಿ ಇಟ್ ವೋಂಟ್ ಬಿ ಡಿಪೆಂಡೆಡ್ ಆನ್ ದೆಮ್ ಆಲ್ಸೋ. ಎಲ್ಲರೂ ಅಂದರೆ ಎಲ್ಲರೂ ಕೆಲಸ ಮಾಡಬೇಕಲ್ವಾ. ಆ್ಯಂಡ್ ಈಗ ನಿಮ್ಮ ಕೆರಿಯರ್ ಅಂತ ತೊಗೊಂಡ್ರೆ ರತ್ನನ್ ಪ್ರಪಂಚ ಬಂತು, ಬಟ್ ಅದಾಗಿದ್ಮೇಲೆ ಎಲ್ಲೋ ಒಂದು ಕಡೆ ಒಂದು ಮೊಮೆಂಟಮ್ ಬ್ರೇಕ್ ಆಯಿತು ಅಂತ ನಿಮ್ಗೆ ಅನಿಸ್ತಾ? ಅಂದರೆ ಬೇಸಿಕಲಿ ಐ ಜಸ್ಟ್ ವಾಂಟ್ ಟು ನೋ ಯುವರ್ ಮೈಂಡ್ ಸೆಟ್. ಆ ಟೈಮಲ್ಲಿ ಒಂದು 5 ಸಿನಿಮಾಗಳು ಬಂದು ಅಲ್ವಾ, ಲೈಕ್ ಬೈರಾಗಿ, 21 Hours. ರತ್ನನ್ ಪ್ರಪಂಚ ಬಂದ ಮೇಲೆ ನಿಮಗೆ ಬಡವರ ಹಾಸ್ಟೆಲ್ ಬಂತು. ನಿಮಗೆ ಥಿಯೇಟ್ರಿಕಲಿ ನಮಗೆ ತುಂಬ ದೊಡ್ಡ ಹಿಟ್. ಅದಾದಮೇಲೆ ನಾನು 2020 ಕೋವಿಡ್, ನಿಮಗೆ ಕೋವಿಡಲ್ಲಿ ಎಲ್ಲರೂ ಸುಮ್ಮನೆ ಕೂತಿದ್ದಾಗ ನಾನು ಕೆಲಸ ಮಾಡ್ತಾಯಿದ್ದೆ. ಅದು ಯಾವ್ಯಾವ ಮೂವೀಸ್ ಅಂತ ಹೇಳ್ತೀರಾ? ಅದೇ ಅದೆಲ್ಲವೂ ರಿಲೀಸ್ ಆಯ್ತಲ್ಲ. ಮಾನ್ಸೂನ್ ರಾಗ 2022 ರಿಲೀಸ್ ಆಗಿದೆ ಎಲ್ಲ ಸಿನಿಮಾಗಳು. ಜಮಾಲಿಗುಡ್ಡ. ಕೋವಿಡಲ್ಲಿ ನಾನು ಮಾಡಿರೋಂಥ ಐ ಮೀನ್ ಸಿನಿಮಾಗಳು. ನಾನು ಅವಾಗ ಸುಮ್ಮನೆ ಕೂರಂಗೆ ಇರಲಿಲ್ಲಲ್ಲ. ನಾನೊಬ್ಬ ವಿಲನ್ನು, ಒಬ್ಬ ಸಪೋರ್ಟಿಂಗ್ ಕ್ಯಾರೆಕ್ಟ್ರು, ಅದರಲ್ಲಿ ದುಡಿದು ಅಥವಾ ಒಂದಿಷ್ಟು ಸಾಲ ಮಾಡಿ ಎಲ್ಲ ಬಡವರ ಹಾಸ್ಟೆಲ್ ಅನ್ನೋ ಒಂದು ಸಿನಿಮಾ ಪ್ರೊಡಕ್ಷನ್ ಮಾಡಿದ್ದು ನಾನು. ಆ ಸಿನಿಮಾ ಕಂಪ್ಲೀಟ್ ಮಾಡಬೇಕಲ್ವ, ಆ ಸಾಲ ತೀರಿಸ್ಬೇಕಲ್ವಾ. ನಾನು ಫಸ್ಟ್ ಕೋವಿಡ್ ಮುಗಿತಿದ್ದಂಗೆ ತುಂಬ ಕೆಲಸ ಮಾಡಿದೆ. ನಾನು ಫಸ್ಟ್ ಕೋವಿಡಿಂದ ಹಿಡಿದು 2022 ಏಪ್ರಿಲ್ 24 ಅಣ್ಣವ್ರ ಬರ್ಡೇ ದಿನ ಎಡ್ಬುಷ್ ಕುಂಬಳಕಾಯಿ ಹೊಡೆಯೋವರೆಗೂ ನಾನು ಒಂದಿನ ಬ್ರೇಕ್ ತೊಗೊಂಡಿಲ್ಲ. ನಾನು ತುಂಬ ನಿದ್ದೆಗೆಟ್ಟು ಕೆಲಸ ಮಾಡ್ತಾಯಿದ್ದೆ, ಕಾಲಿಗೆ ಚಕ್ರ ಹಾಕೊಂಡು ಓಡಾಡ್ತಾಯಿದ್ದೆ ಅಷ್ಟೇ. ಯಾಕೆ ಈಗ ನಾನು ಅವಾಗ ಮಾಡಿರೋದು ಒಂದು ಸಿನಿಮಾ ಜೂನ್ 21 ತಮಿಳಲ್ಲೂ ರಿಲೀಸ್ ಆಗ್ತದೆ. ಮಳೆ ಪುಡಿಕೆಯಾದ ಮನೆ, ವಿಜಯ್ ಆಂಟೋನಿ ಅವ್ರದ್ದು, ವಿಜಯ್ ಮಿಲ್ಟನ್ ಅವ್ರ ಡೈರೆಕ್ಷನ್. ಅದನ್ನು ನಾನು ವಿಜಯ್ ಮಿಲ್ಟನ್ ವಾಸ್ ಸಿನಿಮಾಟೋಗ್ರಫರ್ ಫಾರ್ ಪೊಗರು. ಅವಾಗ ಓಕೆ ಅಂದಿದ್ದು ನಾನು, ಅವಾಗ ಮಾಡಿದ್ದು. ಅವತ್ತಿನ ನನ್ನ ಪರಿಸ್ಥಿತಿ ಹಂಗಿತ್ತಲ್ವ, ವೇರ್ ಐ ಹ್ಯಾವ್ ಟು ಡೂ ಫಿಲ್ಮ್ಸ್. ನನಗೆ ದುಡ್ಡು ಬೇಕಿತ್ತು, ಪ್ರೊಡಕ್ಷನ್ಗಳು ಮಾಡ್ಕೋಬೇಕಿತ್ತು. ಆ್ಯಂಡ್ ಬಡವರ ಹಾಸ್ಟೆಲ್ ಆ್ಯಂಡ್ ಎಡ್ಬುಷ್, ನಾನು ಹೇಳ್ತಿರೋದು ವ್ಯಾಪಾರ ದೊಡ್ಡದಾಯ್ತಲ್ವ. ಇವತ್ತು ನನಗೆ ಕೋಟ್ಯಾಂತರ ರೂಪಾಯಿಗೆ ನಿರ್ಮಾಪಕರು ಸಿನಿಮಾ ಮಾಡ್ತಾರೆ ಅಂದರೆ ಅದಕ್ಕೊಂದು ಕಾನ್ಫಿಡೆನ್ಸ್ನ ನಾನೇ ಇನ್ವೆಸ್ಟ್ ಮಾಡಿ ಅವರಿಗೆ ಕೊಟ್ಟಿದ್ದೀನಲ್ವ, ರಿಸಲ್ಟ್ಸ್ ಕೊಟ್ಟಿದ್ದೀನಲ್ವ. ಸೊ ಅದಕ್ಕೆ ನಾನು ಒಂದು ಸಿನಿಮಾ ಮಾಡಲೇಬೇಕಲ್ವ. ಆ್ಯಂಡ್ ಅವನು ಕೂಡ ಡೀಸೆಂಟ್ ಬಿಸ್ನೆಸ್ಗಳು ಮಾಡಿದೆ. ಅವರ ಬಜೆಟ್ಗಳು ರಿಕವರಿ ಆಗಿದೆ, ಅದ್ರ ಮೇಲೆ ಒಂದಿಷ್ಟು ಲಾಭನೂ ಮಾಡಿದ್ದಾರೆ. ಆ ಟೈಮಿಗೆ ಅವ್ರು ಯಾವ ಬಜೆಟಲ್ಲಿ ಮಾಡಬೇಕಾಗಿತ್ತು ಅದೇ ಬಜೆಟಲ್ಲಿ ಮಾಡಿದ್ದಾರೆ. ದಟ್ ಆಲ್ಸೋ ಕೆಪ್ ಇಂಡಸ್ಟ್ರಿ ರನ್ನಿಂಗ್. ದಟ್ಸ್ ಆಲ್ಸೋ ಎ ಕಾಂಟ್ರಿಬ್ಯೂಷನ್. ಅದು 50 ಲಕ್ಷ ಲಾಭ ಮಾಡಿರ್ಬೋದು ಆ ಸಿನಿಮಾಗಳು, ಅಥವಾ 1 ಕೋಟಿ ಲಾಭ ಮಾಡಿರ್ಬೋದು, ಅಥವಾ ಹಾಕಿರೋ ದುಡ್ಡು ರಿಕವರಿ ಮಾಡಿರ್ಬೋದು. ಅದು ವ್ಯಾಪಾರ ಅಲ್ವಾ, ಅದು ರನ್ನಿಂಗಲ್ಲಿ ಇಟ್ಟಿದೆ ತಾನೇ ಇಂಡಸ್ಟ್ರಿನ. ಸೊ ಅದು ಒಳ್ಳೇದಲ್ಲ, ಅದರಲ್ಲೇನಿದೆ. ಸೊ ಹಾಗೆ ಬಟ್ ಇವಾಗ ಹಂಗಿಲ್ಲ. ಈಗ ನೋಡಿ, ಹೊಯ್ಸಳ ಆಗಿ 1 ವರ್ಷ ಆಯಿತು. ನಾನು ಕೋಟಿ ಹೊಯ್ಸಳ ಲಾಸ್ಟ್ ಮಾರ್ಚ್ ರಿಲೀಸ್ ಆಗಿದ್ದು. ಈ 1 ವರ್ಷ ಸಿನಿಮಾನೇ ಬಂದಿಲ್ಲ. ಯಾರು ಕಂಟಿನ್ಯೂಸ್ ಆಗಿ
ಸಿನಿಮಾ ಮಾಡಿದ್ರೆ ವರ್ಕ್ ಆಗಲ್ಲ ಅಂತ ಅಂತಿದ್ದವರು ನಮ್ಮ ಬೇರೆ ಬೇರೆ ನಿರ್ಮಾಪಕರುಗಳು ಅಥವಾ ಬೇರೆ ಬೇರೆ ಥರದ ಒಂದಿಷ್ಟು ಜನ ಕ್ರಿಟಿಕ್ಸ್ ಎಲ್ಲ ಇವತ್ತು ವಾಪಸ್ ಕಂಟಿನ್ಯೂಸ್ ಆಗಿ ಸಿನಿಮಾ ಮಾಡ್ತಿಲ್ಲ ಅಂತ ದೂರ್ತಾ ಇದ್ದಾರೆ. ಹಾಗಾಗಲ್ಲ, ನಿಮ್ಗೆ ಕೊಡಿ, ನನಗೆ ಒಂದು 10 ಜನ ಒಳ್ಳೆ ನಿರ್ದೇಶಕರನ್ನ 10 ಒಳ್ಳೆ ಸ್ಕ್ರಿಪ್ಟ್ಸ್ನ ಕೊಡಿ, ನಾನು ಡೇ ನೈಟ್ ಕೆಲಸ ಮಾಡ್ತೀನಿ. ಬಟ್ ಗಿವ್ ಮಿ ಅ ಕಾನ್ಫಿಡೆನ್ಸ್ ವೇರ್ ಈ ಸಿನಿಮಾ ವರ್ಕ್ ಆಗೇ ಆಗುತ್ತೆ ಅಂತ ನಂಗೆ ಕಾನ್ಫಿಡೆನ್ಸ್ ಕೊಡಿ, ನಾನು ಮಾರ್ಕೆಟ್ ದೊಡ್ಡ ಮಾಡುತ್ತೆ ಅಂತ ಕಾನ್ಫಿಡೆನ್ಸ್ ಕೊಡಿ. ಕೊಡಿ, ನಾನು ಕೆಲಸ ಮಾಡ್ತೀನಿ. ಹಂಗಾಗಲ್ಲ. ರೈಟ್. ಇದು ಈಗ ನೀವು ಕ್ರಿಯೇಟರ್ ಕೂಡ ಅಲ್ವಾ, ಲೈಕ್ ಇವರ ಪ್ರೊಡ್ಯೂಸರ್ ಆಸ್ ವೆಲ್. ನಾನು ತುಂಬ ಒಂದು ಒಳ್ಳೆ ಡಿಸಿಷನ್ ಏನಂದರೆ ಹೊಸಬ್ರನ್ನ ಪ್ರಮೋಟ್ ಮಾಡ್ತೀನಿ ಎವ್ರಿ ಇಯರ್ 1 ಸಿನಿಮಾ ಅಂತ ಹೇಳಿದರೆ. ಬಟ್ ಈಗ ಹೊಸಬ್ರು ಈ ರೀತಿ ಸಿಚುವೇಶನ್ಸ್ ಆಗ್ಬೋದಾ, 1 ಲೈನ್ ಚೆನ್ನಾಗಿರುತ್ತೆ ಬಟ್ ಮೇ ಬಿ ದೇ ನಾಟ್ ಏಬಲ್ ಟು ಕೈಂಡ್ ಆಫ್ ಗೆಟ್ ಇಟ್ ಔಟ್ ಎಕ್ಸಿಕ್ಯೂಟೆಡ್ ಇನ್ ಅ ವೇ ದಟ್ ದೇ ಬಿಲೀವ್ಡ್ ಇನ್ ಅಂತ. ಅದು ಹೆಂಗೆ ನೀವು ಎನ್ಶೋರ್ ಮಾಡ್ತೀರಾ ಆ ಐಡಿಯಾನೇ ಸ್ಕ್ರೀನ್ ಮೇಲೆ ಬರುತ್ತೆ ಅಂತ? ನನಗೆ ಒಂದು ಸರಿ ಒಂದು ಲೈನ್ ಕೇಳಿದ್ಮೇಲೆ ಐ ಆಸ್ಕ್ ಫಾರ್ ದ ಬೌಂಡ್ ಸ್ಕ್ರಿಪ್ಟ್. ಒಂದು ಸರಿ ಆ ಬೌಂಡ್ ಸ್ಕ್ರಿಪ್ಟ್ ಬಂದಮೇಲೆ ನಾನು ಓದಿ ಅದೊಂದು ಡಿಸ್ಕಷನ್ ಆಗಿ ಅದು ಲಾಕ್ ಅಂತ ಆದಮೇಲೆ ಮತ್ತೆ ನಾನು ಇನ್ವಾಲ್ವ್ ಆಗೋಕ್ಕೆ ಹೋಗಲ್ಲ. ಅಂದರೆ ಐ ಸಿ ಪೊಟೆನ್ಷಿಯಲ್. ಓಕೆ, ನನಗೊಂದು ಪೊಟೆನ್ಷಿಯಲ್ ಕಾಣುತ್ತೆ. ಆ್ಯಂಡ್ ನಿರ್ದೇಶಕನ ಒಂದು ಕನ್ವಿಕ್ಷನ್ ಮೇಲೇ ನಾವು ಹೋಗ್ಬೇಕಾಗುತ್ತೆ. ನಿರ್ದೇಶಕನ ಕನ್ವಿಕ್ಷನ್ ಮೇಲೇ ಹೋಗ್ಬೇಕಾಗುತ್ತೆ. ಇಲ್ಲಿ ಏನಾಗುತ್ತೆ ತುಂಬ ಸರಿ ಅನ್ಕೋತೀವಿ, ಇದೊಂದೇನೋ ಲೈನ್ ಚೆನ್ನಾಗಿದೆ, ಇದನ್ನು ನಾವು ರಿಪೇರಿ ಮಾಡಿಬಿಡ್ಬೋದು, ನಾನು ಕುತ್ಕೊಂಡು ಇದನ್ನು ಹಿಂಗೆ ರಿಪೇರಿ ಮಾಡ್ತೀನಿ ಅಥವಾ ಶೂಟ್ ಮಾಡ್ಕೊಂಬಂದ್ಮೇಲೆ ಏನೋ ರಿಪೇರಿ ಮಾಡ್ತೀನಿ ಅಂತ. ಹಂಗೆ ರಿಪೇರಿ ಮಾಡಿ ಕೆಲಸ ಮಾಡೋದು ನನಗೆ ವರ್ಕ್ ಆಗಲ್ಲ. ನಾನು ಇಫ್ ಐ ಟ್ರಸ್ಟ್ ಕಂಪ್ಲೀಟ್ಲಿ, ನನಗದು ಪೂರ್ತಿ ಅದು ಕಂಪ್ಲೀಟ್ ಅನಿಸ್ಬೇಕು. ನಾನು ರಿಪೇರಿ ಮಾಡೋಕ್ಕೆ ಆಗೋ ಕೆಲಸ ಅಲ್ಲ ಅದು. ನನಗೆ ಅನಿಸಿದೇನೋ ಒಂದಿಷ್ಟು ಸಜೆಷನ್ ಕೊಡ್ಬೋದು. ಬಿಟ್ಟರೆ ಅವ್ನ ಕತೆಗಾರನೇ ಅವ್ನು ಒಳ್ಳೆ ಕತೆಗಾರ ಆಗಿರಬೇಕು, ಅವ್ನು ಕಂಪ್ಲೀಟ್ ಅನ್ನೋ ಕತೆ ಬರ್ಕೊಂಬಂದಿರ್ಬೇಕು. ಅವಾಗಷ್ಟೇ ನಾನು ಒಂದು ಹೆಜ್ಜೆ ಮುಂದಕ್ಕೆ ಇಡೋದು. ಆ್ಯಂಡ್ ಶೂಟ್ ಅಂತ ಬಂದಾಗ ಈಗ ನಾನು ನಮ್ಮ ಬಡವರ ಎಸ್ಕಲ್ ಇರಲಿ, ಹೆಡ್ಬುಷು, ಟಗರುಪಲ್ಯ, ಈಗ ನೆಕ್ಸ್ಟು ಮಾಡ್ತಿರೋ JC ಮತ್ತು ನಾನು ಹೇಳ್ತಿರೋದು ಎಲ್ಲ ಹೊಸ ನಿರ್ದೇಶಕರುಗಳನ್ನೇ. ಥಿಂಕ್ ಒಳ್ಳೆ ಟೀಮ್ ಫಂಡ್ ಮಾಡಿ ಬಿಟ್ಟಾಗ ಅದು ಆರ್ಗ್ಯಾನಿಕಲಿ ಅದು ಎಕ್ಸಿಕ್ಯೂಟ್ ಆಗುತ್ತೆ. ಆ್ಯಂಡ್ ಐ ಲುಕ್ ಎಟ್ ದರ್ ಇಂಟೆನ್ಷನ್ಸ್, ಥಾಟ್ ಪ್ರೋಸೆಸ್, ಅವ್ರ ಆನೆಸ್ಟಿ, ಸಿನಿಮಾಗೆ ಅವ್ರು ಎಷ್ಟು ಪ್ರಾಮಾಣಿಕರಾಗಿದ್ದಾರೆ ಅನ್ನೋದನ್ನು ನೋಡಿನೇ ನಾನು ಒಪ್ಕೊಳ್ಳೋದು. ಅವರೆಲ್ಲ ಪ್ರಾಮಾಣಿಕತೆ ಕಾಣಲಿಲ್ಲ, ಅವರೆಲ್ಲ ಒಳ್ಳೆ ಇಂಟೆನ್ಷನ್ ಕಾಣಲಿಲ್ಲ. ಅಂದರೆ ಏನಾಗುತ್ತೆ, ನಿಮಗೆ ಯೂಶಲಿ ಸಿನಿಮಾಗೋಸ್ಕರ ಎಲ್ಲವನ್ನೂ ಬಿಡೋ ಅಂಥವ್ರು ಇರಬೇಕು. ಎಲ್ಲವನ್ನು ಬಿಟ್ಟು ಸಿನಿಮಾ ದೊಡ್ಡದು, ನಾವು ಸಿನಿಮಾ ಗೆಲ್ಸ್ಕೊಳಕ್ಕೆ ಏನು ಮಾಡಬೇಕು ಅದ್ರ ಕಡೆ ಕೆಲಸ ಮಾಡೋ ಅಂಥವ್ರು ಇದ್ದಾಗ ಅದು ಬೇರೆ. ಯಾವಾಗ ಅದನ್ನು ಬಿಟ್ಟು ಅವರಲ್ಲಿ ಬೇರೆ ಬೇರೆ ಈಗೋಗಳು ಕಾಣುತ್ತೆ. ಪ್ರೊಜೆಕ್ಷನ್ಗೋಸ್ಕರ ನನ್ನ ಟೀಮ್ ಮುಂದೆ ನಾನು ಪ್ರೊಜೆಕ್ಷನ್ಗೋಸ್ಕರ ನಾನು ಹಿಂಗಿರಬೇಕು ಹಂಗಿರಬೇಕು ಅಂತ ಯಾರ್ಯಾರು ಯೋಚನೆ ಮಾಡ್ತಾರೆ. ಆ ಥರದ್ದೆಲ್ಲ ಒಂಚೂರು ಕಂಡ್ರೂ ಅವೆವರ್ ಟ್ಯಾಲೆಂಟೆಡ್ ದೇ ಆರ್, ನಾನು ದೂರ ಇದ್ಬಿಡ್ತೇನೆ. ನನಗೆ ಪ್ರೊಜೆಕ್ಷನ್ಗಳು ವರ್ಕ್ ಆಗಲ್ಲ, ನನಗೆ ಅಥೆಂಟಿಸಿಟಿ ವರ್ಕ್ ಆಗುತ್ತೆ, ಆನೆಸ್ಟಿ ವರ್ಕ್ ಆಗುತ್ತೆ. ಅದನ್ನು ನೋಡಿ ಡಿಸೈಡ್ ಮಾಡೋದು. ನನಗೆ ಲಾಸ್ಟ್ ಟೈಮ್ ನಿಮ್ಮ ಹತ್ರ ಮಾತಾಡಿದಾಗ ಆಲ್ಮೋಸ್ಟ್ 3 years ಬ್ಯಾಕ್ ಅನಿಸುತ್ತೆ, ನೀವು ಆವಾಗ ಲೈಕ್ ನಿಮ್ಮ ಗೋಲ್ ಏನಿತ್ತಂದರೆ ಐ ವಾಂಟ್ ಟು ಬಿ ಕೈಂಡ್ ಆಫ್ ಒಂಥರ ಸಿಮೆಂಟ್ ಮಾಡ್ಕೋಬೇಕು ನಾನು ಇಂಡಸ್ಟ್ರಿಲಿ ನಾನು ಅಂತ, ನಾನು ಆ್ಯಕ್ಟರ್ ಆಗಿ ಅಂತಾನೆ. ಬಟ್ ಈಗ ನಿಮ್ಮ ಹತ್ರ ಮಾತಾಡ್ಬೇಕಾದ್ರೆ ಲೈಕ್ ನೀವು ಲಿರಿಸಿಸ್ಟು, ಪ್ರೊಡ್ಯೂಸರು, ಡೈರೆಕ್ಷನ್ ಪ್ಲ್ಯಾನ್ಸ್ ಇದ್ರೂ ಇರ್ಬೋದು, ಆ್ಯಕ್ಟರ್ ಕೂಡ. ಆಗ ಒಂದು ಸ್ಪಿರಿಟ್ ಇರುತ್ತಲ್ವ, ಲೈಕ್ ನನಗೆ ಒಂದೇ ಗುರಿ ಇರುತ್ತೆ, ಅದನ್ನು ನಾನು ಮಾಡಬೇಕು ಅಂತ. ಬಟ್ ಈಗ ನೋಡಿದ್ರೆ ಒಂದು ಮ್ಯಾನೇಜರಿಯಲ್ ಲೆವೆಲ್ಗೆ ಹೊಟ್ಟೋಗ್ತೀರಲ್ವ ನೀವು, ಪ್ರೊಡ್ಯೂಸರ್ ಮಾಡಬೇಕು, ಸ್ಕೆಡ್ಯೂಲ್ಸ್ ಮ್ಯಾನೇಜ್ ಮಾಡಿ. ಆವಾಗ ಸ್ಪಿರಿಟ್ ಉಳಿಸ್ಕೊಳ್ಳೋದು ಎಷ್ಟು ಈಸಿ ಕಷ್ಟ ಅಂತ? ಅಂದರೆ ಕಷ್ಟ ತುಂಬ, ನಿಮಗೆ ಸ್ಟ್ರೈನ್ ಆಗುತ್ತೆ, ಡ್ರೈನ್ ಔಟ್ ಆಗಿಬಿಡ್ತೀವಿ. ಅಂದರೆ ಎಲ್ಲದನ್ನೂ ಹ್ಯಾಂಡಲ್ ಮಾಡಬೇಕಲ್ಲ. ಇದ್ರ ಜೊತೆಗೆ ಬರೀ ಸಿನಿಮಾ ಕೆಲಸ ಅಷ್ಟೇ ಅಲ್ಲ, ಈಗ ನಿರ್ಮಾಪಕನಾಗಿ ನಟನಾಗಿ ಕೆಲಸ ಮಾಡಿದ್ರೆ ನಾನು ನಿರ್ಮಾಪಕಾಗಿ ಬದುಕೋಕ್ಕಾಗೋದು. ಹೌದು. ನಾನು ಎಲ್ಲೋ ಯಾರ ಹತ್ರನೋ ಸಾಲ ತೊಗೊಂಬಂದು ಫೈನಾನ್ಸ್ ತೊಗೊಂಡು ಆ ಸ್ಟ್ರೆಸ್ ಎಲ್ಲ ನನಗೆ ತೊಗೊಳಕ್ಕಾಗಲ್ಲ. ನಾನು ನಟನಾಗಿ ಕೆಲಸ ಮಾಡಿದ್ರೇ ನಿರ್ಮಾಪಕ ನಾನು ಕೆಲಸ ಮಾಡೋಕ್ಕಾಗಲ್ಲ. ನಾನು ಜೊತೆಗೆ ಬರವಣಿಗೆ ಅದು ಓಕೆ, ನನ್ನ ಖುಷಿ, ನನಗೆ ಆ ಥರದ್ದೊಂದು ಜವಾಬ್ದಾರಿ ಸಿಕ್ಕಿದಾಗ ಒಳ್ಳೆ ಬರಿಬೇಕು ಅನಿಸಿದಾಗ ನಾನು ಬರಿತೀನಿ. ಇದ್ರ ಜೊತೆಗೆ ನನ್ನೊಂದು ಪರ್ಸ್ನಲ್ ಲೈಫು ಇರುತ್ತಲ್ವ. ನಮ್ಮ ತಂದೆ ತಾಯಿ ಅವ್ರಿಗೂ ಏಜ್ ಆಗಿರುತ್ತೆ, ಅವರೆಲ್ಲ ಊರಲ್ಲಿದ್ದಾರೆ, ನಮ್ಮ ಅಕ್ಕ ನಮ್ಮ ಅಜ್ಜಿ ಎಲ್ಲ, ನಾನು ಅಲ್ಲೋಗಬೇಕು, ಫ್ಯಾಮಿಲಿಗಳಿಗೆ ಟೈಮ್ ಕೊಡಬೇಕು, ಇದೆಲ್ಲದು ಹ್ಯಾಂಡಲ್ ಮಾಡ್ಕೊಂಡು ಜೊತೆಗೆ ಮಾಡಬೇಕು. ಬಟ್ ಏನು ಅಂದರೆ ಈಗ ನಾನು ಬರೀ ನಟನಾಗಿ ನಾನು ಆರಾಮಾಗಿ ಇಲ್ಲ ಗುರು, ಇಲ್ಲೊಂದು ಆ ಥರದ್ದೊಂದು ಒಳ್ಳೆ ನಾನು ಆರಾಮಾಗಿ ಬರೀ ಆ್ಯಕ್ಟ್ರಾಗಿ ನನ್ನ ಮಜಾ ಮಾಡಿಕೊಂಡು ಹೋಗ್ಬೋದು ಅನ್ನೋ ಥರ ಸಿಸ್ಟಮ್ ಇದ್ದಿದ್ದರೆ ಡೆಫಿನೆಟ್ಲಿ ನಾನು ಹಂಗೆ ಇರೋಕ್ಕೆ ಇಷ್ಟಪಡ್ತೇನೆ. ನಾನು ನಿರ್ಮಾಪಕ ಆಗಬೇಕು ಅಂತ ನಾನು ಯಾವತ್ತೂ ಕನ್ಸ್ಕೊಂಡಿದ್ದಾನೆ ಇಲ್ಲ.
ಬಟ್ ಏನಾಗುತ್ತೆ ಸರ್ವೈವಲ್ ಪ್ರಶ್ನೆ. ನಾನು ನಿರ್ಮಾಪಕ ಆಗಿರಲಿಲ್ಲ ಅಂದಿದ್ರೆ ಮೋಸ್ಟ್ಲಿ ನನ್ನ ಪೊಸಿಷನಿಂಗ್ ಮಾಡ್ಕೊಳ್ಳೋದೇ ಕಷ್ಟ ಆಗೋದು. ನಿಜ. ಈಗ ಆಯಿತು, ಇಲ್ಲೇ ದುಡ್ದಿರೋದನ್ನು ನಾನು ಬೇರೆ ಬಿಸ್ನೆಸ್ಸು ಮಾಡ್ಬೋದಲ್ಲ. ಮಾಡ್ಬೋದು. ಹೌದು. ಸೊ ಇಲ್ಲೂ ಒಳ್ಳೆ ಬಿಸ್ನೆಸ್ ಇದೆಯಲ್ಲ, ಹ್ಞೂ ನನಗೆ ಗೊತ್ತಿರೋ ಇದಲ್ವಾ. ಸೊ ಇಲ್ಲೇ ಒಂದು ಬಿಸ್ನೆಸ್ ಮಾಡೋಣ, ಇಲ್ಲೇ ವ್ಯಾಪಾರ ಮಾಡೋಣ. ಒಂದು ದಿನಕ್ಕೆ 2 ಸಿನಿಮಾ ಪ್ರೊಡಕ್ಷನ್ ನಡೀತಿದೆ ಅಂದರೆ ನನ್ನ ಸೆಟ್ಟಲ್ಲಿ ಒಂದು ದಿನಕ್ಕೆ ಒಂದು 500-600 ಜನ ಊಟ ಮಾಡ್ತಾರಲ್ಲ, ಆ ಖುಷಿ. ಕೆಲಸ ಮಾಡಿನೇ ಮಾಡೋದು ಹೇಳ್ತಾರೆ, ಅವ್ರ ಕೆಲಸಕ್ಕೆ ಸಿಗೋ ಗೌರವ ಅದು. ಬಟ್ 500-600 ಜನ ಕೆಲಸ ಮಾಡ್ತಾರಲ್ಲ, 500-600 ಜನ ಪೇಮೆಂಟ್ ತೊಗೋತಾರಲ್ಲ, ಊಟ ಮಾಡ್ತಾರಲ್ಲ, ಕರೆಕ್ಟ್, ಅದು ಕೊಡೋ ಸಂತೃಪ್ತಿ ಇದೆಯಲ್ಲ, ಅದು ಬೇರೆ. ಅದು ರೈಟ್, ಅದು ಬೇರೆ. ಅದಾಗಿ ಸಿನಿಮಾ ಮತ್ತೆ ಚೆನ್ನಾಗಾದಾಗ ಮತ್ತೆ ಇನ್ನೊಂದಿಷ್ಟು ಸಿನಿಮಾಗಳು ಮಾಡೋ ಶಕ್ತಿ ಅದೆಲ್ಲದೂ ಬೇರೆ. ನನಗೆ ಅದಕ್ಕೆ ನಮ್ಮ ಬಡವರ ಸ್ಕಲೆಲ್ಲ ಸಿನಿಮಾ ಚೆನ್ನಾಗಾದಾಗ ನಾನು ಮತ್ತೆ ಕರೆದು ಮತ್ತೆ ಎಲ್ರಿಗೂ ಗಿಫ್ಟ್ ಕೊಟ್ಟು ಮತ್ತೆ ಒಂದು ಒಳ್ಳೆ ಊಟ ಮಾಡಿಸಿ ಅದೇನೋ ನಿರಂತರವಾಗಿ ನಡೀತಾ ಇರಬೇಕು. ಅದು ನನ್ನ ಖುಷಿ ಅಷ್ಟೇ. ಇದು ಮಧ್ಯ 1000 ಯಾರ್ಯಾರು ಏನೇನೋ ಮಾತಾಡ್ತಿರ್ತಾರೆ ಕ್ರಿಟಿಕ್ಸ್, ಅದು ನಾನು ನೋಡ್ತಾ ಇರ್ತೀನಿ. ಅಂದರೆ ಫೇಕ್ ಅಕೌಂಟ್ಸಲ್ಲಿ ಅದು ಇದೆಯಲ್ಲ, ನನಗೆ ಅವ್ರ ಜೊತೆ ಸಮಸ್ಯೆ ಅಲ್ಲ. ಐ ಥಿಂಕ್ ದೇ ಶುಡ್ ಫೈಂಡ್ ಅವರ ಜೀವನದ ಒಂದು ಉದ್ದೇಶನ ಅವರು ಕಂಡ್ಕೊಂಡ್ಬಿಟ್ರೆ ಈ ಥರದಕ್ಕೆ ಟೈಮ್ ವೇಸ್ಟ್ ಮಾಡಲ್ಲ. ಯಾಕೆಂದರೆ ಅವ್ರಿಗೂ ಅವ್ರ ತಂದೆ ತಾಯಿ ಫ್ಯಾಮಿಲಿ ಅವ್ರದ್ದು ಏನೋ ಭವಿಷ್ಯ ಇರುತ್ತೆ, ಅದ್ರ ಕಡೆಗೆ ಅವರು ಕೆಲಸ ಮಾಡೋಕ್ಕೆ ಶುರು ಮಾಡಿಬಿಟ್ರೆ ಇವರು ಏನೇನೋ ಇವರು ಬೇರೆ ಬೇರೆ ಉದ್ಧಾರ ಮಾಡೋ ಅವಶ್ಯಕತೆ ಇಲ್ಲ. ಅದ್ರ ಪಡೆಗೆ ಅದೆಲ್ಲದೂ ಉದ್ಧಾರ ಆಗುತ್ತೆ. ಅವ್ರವ್ರ ಉದ್ಧಾರ ಆದರೆ ಸಾಕು, ಅದ್ರ ಕಡೆಗೆ ಕೆಲಸ ಮಾಡಬೇಕಷ್ಟೆ. ಕರೆಕ್ಟಾಗಿ ಬದುಕಲ್ಲಿ ಉದ್ದೇಶಗಳನ್ನ ಸರಿಗೆ ಇಟ್ಕೊಂಡು ಕೆಲಸ ಮಾಡ್ಕೊಂಡು ಹೋಗುತ್ತೆ. ಒಂದು ಜನರಲ್ ಕ್ವೆಶನ್ ಬಿಫೋರ್ ಐ ಆಸ್ ದ ಲಾಸ್ಟ್ ಕ್ವೆಶನ್ ಏನಂದರೆ, ಅದೇ ಎಲ್ಲರೂ ಚರ್ಚೆ ಮಾಡ್ತಾ ಇದ್ದಾರೆ, ಬಟ್ ದಿಸ್ ಇಸ್ ನಾಟ್ ಎ ಕಂಪ್ಯಾರಿಸನ್. ಈಗ ಮಲಯಾಳಂ ಇಂಡಸ್ಟ್ರಿ 1000 crores ಆಯಿತು ಅಂತೆಲ್ಲ ಹೇಳ್ತಾ ಇದ್ರು. ಹೌ ಡು ಯು ಲುಕ್ ಎಟ್ ದ ಗ್ರೋತ್ ನಮ್ಮ ಇಂಡಸ್ಟ್ರಿ? ಗುಡ್ ಅಲ್ಲ. ಅವರು ಒಂದು ಕಾಲದಲ್ಲಿ ತುಂಬ ಒಂದು ಕಷ್ಟದ ಫೇಸಲ್ಲಿ ಇದ್ದರು. ಈಗ ಫಾರ್ ಎಕ್ಸಾಂಪಲ್ ಲಾಸ್ಟ್ ಇಯರ್ ಕನ್ನಡ ಇಂಡಸ್ಟ್ರಿನೂ ಯಾವುದು ನಮ್ಮ ಕಾಂತಾರ, KGF 2022 ವರ್ಷ ತುಂಬ ಅದ್ಭುತವಾಗಿ ಕನ್ನಡ ಇಂಡಸ್ಟ್ರಿದು ವ್ಯಾಪಾರ ಮಾಡ್ತಾರೆ. ಒಳ್ಳೆ ವ್ಯಾಪಾರ ಮಾಡುತ್ತಲ್ವ, ಅವಾಗ ಎಲ್ಲ ಬರ್ತಾಯಿದ್ರಲ್ವ. ಈ ಕಾಂತಾರ ಗಂಧದ ಗುಡಿ ಮಧ್ಯೆ ನಾನು ಎಡ್ಬುಷ್ಗೆ ತುಂಬ ಚೆನ್ನಾಗಿ ಬಂದ್ರಲ್ವ. ಫಸ್ಟ್ 10 days ನಾನು ತುಂಬ ದೊಡ್ಡ ವ್ಯಾಪಾರ ಆಯಿತು ನನಗೆ. ಅದಾದ್ಮೇಲೆ ಬಿಡಿ ಅದೇನೋ ಗಲಾಟೆ ಅದು ಇದು ಅಂದ್ಕೊಂಡೇನೋ ಐ ಲಾಸ್ಟ್ ಇಂಟ್ರೆಸ್ಟ್ ಕೊನೆಗೆ. ಬಟ್ ದಟ್ ವಾಸ್ ಆಲ್ಸೋ ಅದು ಒಳ್ಳೆ ವ್ಯಾಪಾರ ತಾನೆ ಅದು. ಸೊ ಹಾಗೆ ಇದೊಂದು ಫೇಸ್ ಅಷ್ಟೇ. ಬಟ್ ದಿಸ್ ಟು ಶಲ್ ಪಾಸ್. ಹೋಗುತ್ತೆ, ಖಂಡಿತ ಮತ್ತೆ ಒಳ್ಳೆ ದಿನಗಳು ಬರುತ್ತೆ. ಆಮೇಲೆ ಇವತ್ತು ನಾನು ನೋಡ್ತಾ ಇದ್ದೀನಿ, ನನಗೆ ಎಷ್ಟೊಂದು ಸಿನಿಮಾಗಳು ಫಸ್ಟ್ ಬಂದು ನೀವು ಪ್ರೆಸೆಂಟ್ ಮಾಡಿ ಅಂತೆಲ್ಲ ತೋರಿಸ್ತಾರಲ್ಲ, ತುಂಬ ಜನ ಹೊಸ ಹುಡುಗರು ಒಳ್ಳೊಳ್ಳೆ ನಿರ್ದೇಶಕರು ಬರ್ತಾರೆ. ಅವ್ರ ಕ್ರಾಫ್ಟ್ ಎಷ್ಟು ಚೆನ್ನಾಗಿರುತ್ತೆ, ಅವ್ರ ರೈಟಿಂಗ್ ಎಷ್ಟು ಚೆನ್ನಾಗಿರುತ್ತೆ, ಅವ್ರ ಯೋಚನೆಗಳು ಎಷ್ಟು ಚೆನ್ನಾಗಿರುತ್ತೆ. ನಾನು ಅವಾಗೆಲ್ಲ ಹೇಳ್ತೀನಿ, ಇದು ಮೋಸ್ಟ್ಲಿ ಈಗ ನೋಡಿ ಇವರೆಲ್ಲ ಬರ್ತಿದಾರಲ್ಲ, ಇನ್ನೊಂದು 5 ವರ್ಷಕ್ಕೆ ಇವರೆಲ್ಲರೂ ಅರೈವಾಗಿ ಇಂಡಸ್ಟ್ರಿ ವಿಲ್ ರಿವೈವ್ ಅಂತ. ಅಂದರೆ ದೇರ್ ವಿಲ್ ಬಿ ಮೋರ್ ಆಪ್ಷನ್ಸ್. ಹೊಸ ಕಲಾವಿದರುಗಳು ಒಂದಿಷ್ಟು ಜನ ಬರಬೇಕು, ಹೊಸ ಸ್ಟಾರ್ಗಳು ಹುಟ್ಟಬೇಕು, ಹೊಸ ನಿರ್ದೇಶಕರುಗಳು ಹುಟ್ಟಬೇಕು, ಹೊಸ ಕಲಾವಿದರು ಹುಟ್ಟಬೇಕು. ಯಾವುದು ರಾತ್ರಿ ಆಗೋದಲ್ಲ. ಯಾವುದೇ ಡೆವಲಪ್ಮೆಂಟು ಇಟ್ಸ್ ನಾಟ್ ಎ ಒನ್ ನೈಟ್ ಪ್ರೋಸೆಸ್. ಅದು ರಾತ್ರಿ ಮುಗಿದು ಬೆಳಗ್ಗೆ ಆಗೋ ಅಷ್ಟರಲ್ಲಿ ಏನೋ ಬದಲಾಗಲ್ಲ. ಯಾವುದಾದ್ರೂ ಆಗಲಿ, ಊರೋ ರಾಜ್ಯನೋ ದೇಶನೋ ಸಿನಿಮಾ ಇಂಡಸ್ಟ್ರಿನೋ ಯಾವುದಾದ್ರೂ ಆಗಲಿ, ಎಲ್ಲದಕ್ಕೂ ಅದರದೇ ಆದ ಟೈಮ್ ಬೇಕು, ನಿರಂತರವಾದ ಕೆಲಸ ಬೇಕು, ಲೀಡ್ ಮಾಡೋರ್ಗೊಂದು ವಿಷನ್ ಇರಬೇಕು. ಆಮೇಲೆ ಒಂಚೂರು ಸೆಲ್ಫ್ಲೆಸ್ ಆಗಿ ವರ್ಕ್ ಮಾಡಬೇಕು. ತುಂಬ ಸೆಲ್ಫಿಶ್ಗಳಾದರೆ ಕಷ್ಟ. ಐ ಥಿಂಕ್ ತುಂಬ ದೂರಕ್ಕೆ ಹೋಗೋದು ಕಷ್ಟ ಆಗ್ಬೋದು. ಧನಂಜಯ್, ನೀವು ಹೇಳಿದ್ರಿ ನಿಮ್ಗೆ ಮಾತಾಡೋದು ತುಂಬ ಇಷ್ಟ, ಬಟ್ ಕೆಲವೊಂದು ಸರಿ ಅನಿಸುತ್ತೆ ಬರೀ ಸಿನಿಮಾ ಬಗ್ಗೆನೇ ಮಾತಾಡಿಕೊಂಡು ನನ್ನ ಕೆರಿಯರ್ ಬಗ್ಗೆ ನೋಡ್ಕೊಳ್ಳೋಣ ಅನಿಸುತ್ತೆ. ಕೆಲವೊಂದು ಸರಿ ಸೊಸೈಟಿ ಬಗ್ಗೆನೂ ಮಾತಾಡಬೇಕು ಅನಿಸುತ್ತೆ. ಯಾವ ಧನಂಜಯ್ ಇವಾಗ ನಾನು ನೋಡ್ತಾ ಇರೋದು ಅಂತ? ಅಲ್ಲ, ನನಗೆ ಏನು ಮಾತಾಡಲಿ ಈಗ ಸೊಸೈಟಿ ಬಗ್ಗೆ? ನನ್ಗೆ ಅನಿಸ್ದಾಗ ನಾನು ಮಾತಾಡಿದ್ದೀನಿ. ನಂಗೆ ಈಗಲೂ ಅನಿಸಿದ್ರೆ ಏನು ಹೇಳ್ಬೇಕು ಹೇಳಿ, ಏನಾದ್ರು ಹೇಳ್ತೀನಿ. ಬಟ್ ಯಾವುದಕ್ಕೋ ನನಗೆ ರಿಯಾಕ್ಟ್ ಮಾಡೋಕ್ಕೆ ಇಷ್ಟ ಇಲ್ಲ. ಆ್ಯಂಡ್ ನಾನು ಅಂತಲ್ಲ, ನೀವು ಇಲ್ಲಿರೋರು ಅಲ್ಲಿರೋರು ಎಲ್ಲರೂ ಸೊಸೈಟಿ ಬಗ್ಗೆ ಅವರು ಮಾತಾಡಲೇಬೇಕು, ಯೋಚನೆ ಮಾಡಲೇಬೇಕು. ಯಾಕೆಂದರೆ ಎಲ್ಲೋ ಯಾವುದೋ ಒಂದು ಏನೋ ಒಂದು ಆಗೋದು ಅದು ಎಲ್ರಿಗೂ ಇಂಪ್ಯಾಕ್ಟ್ ಆಗುತ್ತೆ. ಸೊ ಎಲ್ರಿಗೂ ಅದೊಂದು ಕನ್ಸನ್ನು, ಒಂದು ಇದು ಏನು ಮಾಡಬೇಕು ಏನು ಮಾಡಬಾರ್ದು ಅನ್ನೋದು ಅದು ಎಲ್ರಿಗೂ ಇರಬೇಕು. ಅದು ಬರೀ ಅಥವಾ ಎಲ್ಲರೂ ತಿಳ್ಕೊಂಡಿರಬೇಕು, ಯೋಚನೆ ಮಾಡಬೇಕು, ಮಾತಾಡಬೇಕು. ಆ್ಯಂಡ್ ಧನಂಜಯ್, ಲಾಸ್ಟ್ ಇಯರ್ 10 years ಅಂತ ಸೆಲೆಬ್ರೇಟ್ ಮಾಡ್ತಾಯಿದ್ರು. ಇವಾಗ ಹೇಳ್ತಿರಲ್ಲ 11th yearಗೆ ಬರ್ತಾ ಇದ್ದೀರಾ. ಎವ್ರಿ ಡೇ ವೆನ್ ಯು ಗೋ ಟು ಬೆಡ್, ವಾಟ್ ಆರ್ ಯು ಥ್ಯಾಂಕ್ಫುಲ್ ಅಬೌಟ್ ಸಿನಿಮಾ ಆ್ಯಂಡ್ ವಾಟ್ ಈಸ್ ಯುವರ್ ಬಿಗ್ಗೆಸ್ಟ್ ಡ್ರೀಮ್ ಅಂತ? ಇಲ್ಲ, ಖಂಡಿತ ಐ ಆಮ್ ವೆರಿ ಥ್ಯಾಂಕ್ಫುಲ್. ಯಾಕೆಂದರೆ ನಾವು ಬಂದಾಗ ಏನು ಒಂಚೂರು ನಾವೇನಾದ್ರು ಸಿನಿಮಾದಿಂದ ಆಚೆ ನಮ್ಮ
ಈಗೆಲ್ಲ ಬಿಟ್ಟು ಬಂದಿದ್ವಲ್ವಾ, ಸಿನಿಮಾದಿಂದ ಆಚೆ ಹೋಗಿದ್ರೆ ಹ್ಞೂ ಮತ್ತೆ ನಮಗೆ ಬೇರೆ ಏನೂ ಯೋಚನೆನೇ ಇರಲಿಲ್ಲ, ಬೇರೆ ಏನು ಸೆಕೆಂಡ್ ಆಪ್ಷನ್ ಇಟ್ಕೊಂಬಂದಿರಲಿಲ್ಲ, ಎಲ್ಲ ಸಿನಿಮಾ ಅಂತಲೇ ಬಂದಿದ್ದು. ಇವತ್ತು ಅದೇನೋ ಅದು ಅಂದರೆ ನನ್ನ ವಿಷಯದಲ್ಲಿ ಐ ಥಿಂಕ್ ಒಂದೊಂದು ಸರಿ ಅನಿಸುತ್ತೆ ಎಲ್ಲದು ತುಂಬ ಲೇಟಾಗುತ್ತೆ ನಂದು ಅಂತ. ರೈಟ್. ಅಂದರೆ ನಾನು ಪ್ರತಿಯೊಂದು ಹೆಜ್ಜೆನೂ ನಾನು ತುಂಬ ಒದ್ದಾಡ್ಕೊಂಡೇ ಹತ್ತಬೇಕು, ನಂದು ಯಾವುದೂ ಅಷ್ಟು ಈಸಿಯಾಗಿ ಆಗಲ್ಲ ಅಂತ. ಬಟ್ ಇಟ್ಸ್ ಫೈನ್, ಎಲ್ಲರೂ ಅವ್ರವ್ರ ಟೈಮ್ ಲೈನಲ್ಲಿ ಅಂದರೆ ನಿಮ್ಮ ಪೇಸಲ್ಲಿ ಅವ್ರವ್ರದ್ದೇ ಟೈಮ್ ಲೈನಲ್ಲಿ ಟ್ರಾವೆಲ್ ಮಾಡ್ತಿರ್ತಾರೆ. ನೇಚರ್ ನನ್ನನ್ನು ಇನ್ಯಾವುದಕ್ಕೂ ಪ್ರಿಪೇರ್ ಮಾಡ್ತಿದೆ ಅಂತಲೇ ತಗೋತೀನಿ. ಎಲ್ಲೋ ನಿರ್ಮಾಪಕ ಆಗಿದ್ದೀನಿ, ಅದು 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 ಇನ್ನೇನಕ್ಕೂ ಪ್ರಿಪೇರ್ ಮಾಡ್ತಿರುತ್ತೆ ಮೋಸ್ಟ್ಲಿ. ಅದಕ್ಕೆ ಅದು ಯಾವುದನ್ನು ಟಕ್ ಅಂತ ಹಿಂಗೆ ಕೊಟ್ಬಿಡಲ್ಲ, ಆಗಲ್ಲ ಅಂತ. ನಮ್ಮ ಎಫರ್ಟು ಬಿಡಲ್ಲ, ಕೆಲಸ ಮಾಡ್ತಾರೆ. ಏನಾದರೂ ಒಂದು ಡ್ರೀಮ್, ದೊಡ್ಡ ಡ್ರೀಮ್ ಅನ್ನ. ಐ ಆಮ್ ವೆರಿ ಥ್ಯಾಂಕ್ಫುಲ್ ಮದರ್ ನೇಚರ್ಗೆ, ನಮ್ಮ ಕನ್ನಡ ಪ್ರೇಕ್ಷಕರಿಗೆ, ಎಸ್ಪೆಷಲಿ ಬಡವರ ರಾಸ್ಕಲ್ ಮತ್ತು ಹೆಡ್ ಬುಷ್ ಎರಡರಲ್ಲಿ ಯಾವುದು ಒಂದು ಹೆಚ್ಚು ಕಮ್ಮಿ ಆಗಿದ್ರು ಮತ್ತೆ ನಾನು ಬೇರೆ ಬೇರೆ ಸಿನಿಮಾಗಳು ಒಪ್ಕೊಂಡು ಸಪೋರ್ಟಿಂಗ್ ಕ್ಯಾರೆಕ್ಟರ್ ಎಲ್ಲ ಮಾಡಿ ಮತ್ತೆ ದುಡ್ಡು ತಂದು ಮತ್ತೆ ಒಂದು ದೊಡ್ಡ ಎಫರ್ಟ್ ಹಾಕಬೇಕಾಗತ್ತೆ. ಇವತ್ತು ಅವರು ನಂದು 5 ಈಗ ಇನ್ನೊಂದು ಅನಿಸ್ಬಿಡ 6 ಸಿನಿಮಾ ನಿರ್ಮಾಣ ಮಾಡೋ ಕರೆಕ್ಟ್ ಒಂದು ಹಂತಕ್ಕೆ ತಂದಿಟ್ಟಿದ್ದಾರೆ. ಸೊ ಐ ಆಮ್ ವೆರಿ ಥ್ಯಾಂಕ್ಫುಲ್. ದೊಡ್ಡ ಡ್ರೀಮ್ ಅಂದರೆ ದೇರ್ ಆರ್ ಮೋರ್ ದೆನ್ ಒನ್ ಅಂತ ಗೊತ್ತಿಲ್ಲ, ಇನ್ನೂ ತುಂಬ ಕೆಲಸ ಮಾಡಬೇಕು. ಅಂದರೆ ನಾವು ಏನು ಅನ್ಕೊಂಬಂದಿದ್ವಿ ಹೌದು, ನಟನಾಗಿ ಪ್ರೂವ್ ಮಾಡ್ಕೋಬೇಕು. ಆಮೇಲೆ ಯಾವಾಗಲೂ ಅನ್ಸೋದು ನನಗಿಷ್ಟ, ನನಗೆ ಅನಿಸ್ದಾಗೆಲ್ಲ ಊರಿಗೆ ಹೋಗಿ ಬರೋಕ್ಕೆ ಒಂದು ಗಾಡಿ, ಒಂದು ಕಾರು, ಅದಕ್ಕೊಂದು ಪೆಟ್ರೋಲು, ಒಂದು ಹೆಲ್ತ್ ಇನ್ಶೂರೆನ್ಸ್, ಸೊ ದಟ್ ನಮ್ಗೆ ಏನಾದ್ರು ಆದರೆ ಫ್ಯಾಮಿಲಿಗೆ ತೊಂದರೆ ಆಗ್ಬಾರ್ದಪ್ಪ, ಅಷ್ಟಿದ್ರೆ ಸಾಕು ಅನ್ನೋ ಥರ ಯೋಚನೆ ಮಾಡ್ತಿದ್ದೆ. ಇವತ್ತೆಲ್ಲದೂ ಫೆಸಿಲಿಟೀಸ್ ಸಿಕ್ಕಿದೆ. ಇನ್ನೇನು ಬೇಕು ನನಗೆ, ಇನ್ನೇನೋ ಆ ಥರದ್ದೆಲ್ಲ ಏನಿಲ್ಲ. ಕರೆಕ್ಟ್. ಹ್ಯಾಪಿ. ನಾನು ವಾಪಸ್ ಮತ್ತೆ ನನ್ನ ಸಾರಕ್ಕಿ ಸಿಗ್ನಲ್ ರೂಮಲ್ಲೂ ನಾನು ಖುಷಿಯಾಗಿರ್ಬಲ್ಲೆ. ನನಗೇನು ಯಾವುದು ಅಡಿಕ್ಷನ್ ಅಲ್ಲ, ಲೈಫ್ ಸ್ಟೈಲ್ ಕೂಡ ನನಗೆ ಅಡಿಕ್ಷನ್ ಅಲ್ಲ. ಬಟ್ ಏನೋ ಒಂದಿಷ್ಟು ಡಿಫ್ರೆನ್ಸ್ ಮಾಡಬೇಕು, ಅದ್ರ ಕಡೆ ಕೆಲಸ ಮಾಡ್ತೀನಿ. ಅದು ಇಂಡಸ್ಟ್ರಿಲಾಗಲಿ ಅಥವಾ ಒಂದಿಷ್ಟು ಬದುಕುಗಳಲ್ಲಾಗಲಿ ನನ್ನ ಕಡೆಯಿಂದ ಏನಾದ್ರು ಒಂದು ಚೂರು ಡಿಫ್ರೆನ್ಸ್ ಆಗೋಕ್ಕಾದ್ರೆ ಅಂತ ಕೆಲಸ ಮಾಡ್ತೀನಿ. ಡಿಫ್ರೆನ್ಸ್ ಮಾಡಬೇಕಷ್ಟೇ, ಇನ್ನೇನಿಲ್ಲ. ಇನ್ನೇನೋ ಅಚೀವ್ ಮಾಡಿಬಿಡ್ಬೇಕು, ಅದು ಇದು ಆ ಥರದ್ದು ಸದ್ಯಕ್ಕೆ ಏನಿಲ್ಲ. ನಾನು ಡಿಫ್ರೆನ್ಸ್ ಮಾಡಬೇಕು ಅಷ್ಟೇ, ಡಿಫ್ರೆನ್ಸ್ ಮಾಡಬೇಕು. ಗ್ರೇಟ್. ಐ ಶುಡ್ ನನ್ನದೇ ಒಂದು ಪಾತ್ರ ನಾನೇನೋ ಕ್ರಿಯೇಟ್ ಮಾಡ್ಕೊಂಡಿದ್ದೀನಿ. ಐ ಶುಡ್ ಮೇಕ್ ಡಿಫ್ರೆನ್ಸ್. Thank you so much, Dhananjay. So, it was Koti, a really good conversation. And all the best for Koti. June 14th ರಿಲೀಸ್ ಆಗ್ತಾ ಇದೆ, ನೋಡಿ ಎಲ್ಲರೂ. ಡೆಫಿನೆಟ್ಲಿ ಒಂದು ಬೇರೆ ಥರದ ಅಟೆಂಪ್ಟ್ ಅದು. ಲವ್ಲಿ. ಥ್ಯಾಂಕ್ ಯು. ಸಿನಿಮಾ ಆದಮೇಲೆ ಮತ್ತೆ ಮಾತಾಡೋಣ. ಖಂಡಿತ. ಥ್ಯಾಂಕ್ ಯು.